ಚಾನೆಲ್ ಎನ್ ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸುಷ್ಮಿತಾ. ತಮಿಳುನಾಡಿನ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಕುಟುಂಬ ಸಮೇತ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಪಡೆದಿದ್ದಾರೆ. ಬಳಿಕ ಅಣ್ಣಾಮಲೈ ಅವರು ಶ್ರೀ ಸಂಪುಟ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಮಠದಲ್ಲಿ ಆಶ್ಲೇಷ ಬಲಿ ಪೂಜೆ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಅವರ ಪತ್ನಿ, ಮಕ್ಕಳು ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಪೂಜೆ ಮುಗಿಸಿದ ನಂತರ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದರು. ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ನಾನು ಕಳೆದ 10-15 ವರ್ಷಗಳಿಂದ ಸ್ವಾಮೀಜಿಗಳ ಹತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರ್ತಾ ಇದ್ದೇನೆ. ಆಶ್ಲೇಷ ನಕ್ಷತ್ರದ ಈ ಪುಣ್ಯ ದಿನದಂದು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದು, ತಮಿಳುನಾಡಿನ ಜನ, ಕರ್ನಾಟಕದ ಜನ ಹಾಗೂ ಇಡೀ ಭಾರತದ ಜನರು ಸುಖ ಶಾಂತಿ ನೆಮ್ಮದಿಯಾಗಿ ಇರಬೇಕು ಹಾಗೂ ಎಲ್ಲಾ ಜನರಿಗೂ ಒಳ್ಳೆಯದಾಗಬೇಕು ಎಂದು ಪ್ರಾರ್ಥನೆಯನ್ನ ಮಾಡಿದ್ದೇನೆ ಎಂದರು. ಈ ಕ್ಷೇತ್ರ ಪರಶುರಾಮ ಸೃಷ್ಟಿಯ ಕ್ಷೇತ್ರವಾಗಿದ್ದು ಸುಮಾರು 5,000 ವರ್ಷಗಳ ಇತಿಹಾಸವಿದೆ. ಸಾವಿರಾರು ಭಕ್ತರು ನಂಬಿಕೆಯಿಂದ ಇಲ್ಲಿ ಬಂದು ದೇವರಲ್ಲಿ ಶರಣಾಗ್ತಾರೆ. ಈ ಬಾರಿ ಕೂಡ ನಾನು ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಮನಸ್ಸಿಗೆ ನೆಮ್ಮದಿ ಕಂಡು ವಾಪಸ್ಸಾಗಿದ್ದೇನೆ ಎಂದರು. ಕಾಪಿನಾಡು ಚಿಕ್ಕಮಗಳೂರು ಜನತೆಗೆ ರೈಲ್ವೆ ಇಲಾಖೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಚಿಕ್ಕಮಗಳೂರಿನಿಂದ ಬೆಂಗಳೂರು ಮೂಲಕ ತಿರುಪತಿಗೆ ರೈಲು ಪ್ರಾರಂಭವಾಗಲಿದೆ. ಈ ಬಗ್ಗೆ ಟ್ವೀಟ್ ಮಾಡಿರುವಂತಹ ಕೇಂದ್ರ ಸಚಿವ ವಿ ಸೋಮಣ್ಣ, ತಿರುಪತಿಯ ಶ್ರೀ ವೆಂಕಟೇಶ್ವರನ ದರ್ಶನಕ್ಕಾಗಿ ಪ್ರಯಾಣಿಸುವಂತಹ ಮಲೆನಾಡು, ತುಮಕೂರು, ಬೆಂಗಳೂರು ಹಾಗೂ ಕೋಲಾರ ಭಾಗದ ಭಕ್ತರಿಗೆ ಸೌಲಭ್ಯವನ್ನು ಕಲ್ಪಿಸಲು ಚಿಕ್ಕಮಗಳೂರಿನಿಂದ ತಿರುಪತಿಗೆ ನೂತನ ವಾರದ ರೈಲಿನ ಸಂಚಾರಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಎಂದು ಮಾಹಿತಿಯನ್ನು ಕೊಟ್ಟರು. ಈ ರೈಲು ಪ್ರತಿ ಗುರುವಾರ ರಾತ್ರಿ 9 ಗಂಟೆಗೆ ತಿರುಪತಿಯಿಂದ ಹೊರಡಲಿದ್ದು ಮರುದಿನ ಶುಕ್ರವಾರ ಬೆಳಿಗ್ಗೆ 10:30 ಗಂಟೆಗೆ ಚಿಕ್ಕಮಗಳೂರನ್ನ ತಲುಪಲಿದೆ. ಹಾಗೆಯೇ ಚಿಕ್ಕಮಗಳೂರಿನಿಂದ ತಿರುಪತಿಗೆ ಪ್ರತಿ ಶುಕ್ರವಾರ ಸಂಜೆ 5:30ಕ್ಕೆ ಹೊರಟು ಶನಿವಾರ ಬೆಳಿಗ್ಗೆ 7:40ಕ್ಕೆ ತಿರುಪತಿಯನ್ನು ತಲುಪಲಿದೆ ಎಂದು ನಿಲ್ದಾಣಗಳು ತಿಳಿಸಿವೆ. ಇನ್ನು ಚಿತ್ತೂರು, ಕಟ್ಟಾಡಿ, ಕುಪ್ಪಂ, ಬಂಗಾರಪೇಟೆ, ವೈಟ್ಫೀಲ್ಡ್, ಕೆಆರ್ ಪುರಂ, ಎಸ್ಎಂವಿ, ಬ್ಯಾಂಗ್ಳೂರು ಹಾಗೆಯೇ ಚಿಕ್ಕಬಾನಾವರ, ತುಮಕೂರು, ತಿಪಟೂರು, ಹರಸಿನಕೆರೆ, ದೇವನೂರು, ಬೀರೂರು, ಕಡೂರು, ಬಿಸಲೇಹಳ್ಳಿ, ಸಕರಾಯನಪಟ್ಟಣ ಹಾಗೆಯೇ ಇನ್ನು ಈ ಬಗ್ಗೆ ಚಿಕ್ಕಮಗಳೂರು, ಉಡುಪಿ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಕೂಡ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಅರ್ಥಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕಿಯಾಗಿರುವಂತಹ ಶಮಾ ಐಎನ್ಎಂ ಅವರು ಪ್ರೊಫೆಸರ್ ಶ್ರೀಪತಿ ಕಲ್ಲೂರಾಯ ಪಿ ಇವರ ಮಾರ್ಗದರ್ಶನದಲ್ಲಿ ಮಂಡಿಸಿರುವಂತಹ ವುಮೆನ್ ಎನ್ವೈರ್ಮೆಂಟ್ ಥ್ರೂ ಹೈಯರ್ ಎಜುಕೇಶನ್ ಎ ಸ್ಟಡಿ ಇನ್ ಕೋಸ್ಟಲ್ ಕರ್ನಾಟಕ ಎಂಬ ಸಂಶೋಧನಾ ಮಹಾಪ್ರಬಂಧಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿಯನ್ನ ನೀಡಿದೆ. ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿ 66ರ ಜೆಪ್ಪುವಿನಲ್ಲಿ ಕಾರು ಅಪಘಾತದಲ್ಲಿ ದುರಂತ ಸಾವಿಗೀಡಾದಂತಹ ದೇರೇಬೈಲು ನಿವಾಸಿ ಎನ್ಎಸ್ಯುಐ ಜಿಲ್ಲಾ ಉಪಾಧ್ಯಕ್ಷ ಓಂ ಶ್ರೀ ಪೂಜಾರಿ ಸ್ಮರಣಾರ್ಥ ಮಂಗಳೂರು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಎಸ್ಎಸ್ಎಲ್ಸಿ ಹಾಗೆಯೇ ಪಿಯುಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿರುವಂತಹ ವಿದ್ಯಾರ್ಥಿಗಳಿಗೆ ಓಂ ಶ್ರೀ ಪ್ರಶಸ್ತಿ ಸನ್ಮಾನ ಸಮಾರಂಭ ಹಾಗೆಯೇ ವಿದ್ಯಾರ್ಥಿಗಳಿಗೆ ಗೌರವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಕ್ಷೇತ್ರದ ವಿದ್ಯಾರ್ಥಿಗಳು ಆನ್ಲೈನ್ ಮುಖೇನ ಜುಲೈ 5ರ ಒಳಗಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಎಂದು ಎನ್ಎಸ್ಯುಐ ಮಂಗಳೂರು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಶಾಹಿಲ್ ಮಂಜುಳಾ ಹೇಳಿದ್ದಾರೆ. ಇನ್ನು ತೊಕ್ಕೊಟ್ಟು ಸೇವಾ ಸೌಧದಲ್ಲಿರುವಂತಹ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 80%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂತಹ ಉಳ್ಳಾಲ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿರುವಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಅವಕಾಶ ಆಗಿದೆ. ವಾಟ್ಸ್ಆಪ್ ಮುಖೇನ ಅರ್ಜಿಯ ಲಿಂಕ್ ಅನ್ನು ಕೂಡ ಕಳುಹಿಸಲಾಗ್ತಿದೆ. ಈಗಾಗಲೇ 300 ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ವಾಟ್ಸ್ಆಪ್ ಮೂಲಕ ಲಿಂಕ್ ಎಲ್ಲರಿಗೂ ಕಳಿಸಲಾಗ್ತಿದೆ. ಅರ್ಜಿ ದಾಖಲಿಸಿದವರಿಗೆ ಸಂಘಟನೆಯಿಂದ ಕರೆ ಹೋಗಿ ನೋಂದಣಿಯನ್ನ ಮಾಡಲಾಗ್ತಿದೆ. ಜುಲೈ ತಿಂಗಳ ಅಂತ್ಯದೊಳಗೆ ನಡೆಯುವಂತಹ ಸಮಾರಂಭಕ್ಕೆ ಸ್ಪೀಕರ್ ಯುಟಿ ಖಾದರ್ ಭಾಗವಹಿಸಲಿದ್ದು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಇನ್ನು ಇಂದಿನ ಸುದ್ದಿಗೋಷ್ಠಿಯಲ್ಲಿ ಓಂ ಶ್ರೀ ಜೊತೆಯಾಗಿಯೇ ಕುಳಿತಿದ್ದೆವು, ಆದರೆ ವಿಧಿಲೀಲೆಯನ್ನ ಹೇಳಲು ಸಾಧ್ಯ ಇಲ್ಲ. ಅವರ ಕುಟುಂಬಿಕರಿಗೆ ದುಃಖವನ್ನ ಸಹಿಸುವಂತಹ ಶಕ್ತಿಯನ್ನ ನೀಡುವುದರ ಜೊತೆಗೆ ಅಗಲಿದ ನಾಯಕನ ಮಿತ್ರನ ಆತ್ಮಕ್ಕೆ ಚಿರಶಾಂತಿ ದೊರೆಯಲೆಂದು ಪ್ರಾರ್ಥಿಸುವೆವು. ಅಪಘಾತದಿಂದ ಯುವ ಸಮುದಾಯ ತಡರಾತ್ರಿ ಚಾಲನೆ ಮಾಡುವ ಕುರಿತು ಸುರಕ್ಷತಾ ನೀತಿಗಳನ್ನು ಅನುಸರಿಸಬೇಕು ಎಂಬುದನ್ನು ಅರಿಯಬೇಕಾಗಿದೆ. ಈ ಬಾರಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುಂದಿನ ದಿನದಲ್ಲಿ ಜಿಲ್ಲೆಯುದ್ದಕ್ಕೂ ಕಾರ್ಯಕ್ರಮವನ್ನು ವಿಸ್ತರಿಸುವ ಆಲೋಚನೆ ಕೂಡ ಇದೆ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಎನ್ಎಸ್ಯುಐ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಉಪಾಧ್ಯಕ್ಷರುಗಳಾದ ವಿಶಾಲ್ ಲೋಬೋ, ದರ್ಶನ್ ಕುಂದರ್, ಉಸ್ತುವಾರಿ ಸಫ್ವಾನ್ ಕುದ್ರೋಳಿ, ಪ್ರಧಾನ ಕಾರ್ಯದರ್ಶಿ ಯುಟಿ ಫರೀದ್ ಇಫ್ತಿಕರ್ ಹಾಗೆಯೇ ಶ್ರೇಯಸ್ ಭಟ್ನಗರ, ಶಾಕಿರ್ ಉಳ್ಳಾಲ್ ಉಪಸ್ಥಿತರಿದ್ದರು. ಒಂದು ತಕ್ಕ ಮಗನಾಗಿ ನಮ್ಮ ಸಮಾಜದಲ್ಲಿ ಎಲ್ಲರೊಟ್ಟಿಗೂ, ಅದು ಹಿಂದೂ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಸೌಹಾರ್ದತೆಯಿಂದ ಎಲ್ಲರ ಹತ್ರ ಒಂದು ಒಟ್ಟಿಗೆಯಾಗಿ ಬಾಳುವಂತ ಒಂದು ಹುಡುಗನಾಗಿದ್ದೇನೆ, ಅದು ಓಂ ಶ್ರೀ. ಅವನನ್ನು ನಾವು ಇವತ್ತು ಕಳೆದುಕೊಂಡಿದ್ದೇವೆ. ಅವರ ಏರಿಯಾದಾಗಿರಲಿ, ಅವರ ಕ್ಷೇತ್ರದಲ್ಲಿ, ಅವರ ವಾರ್ಡಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬೆಳಗ್ಗೆನೆ ಅಪಘಾತದ ಬೆಳಗ್ಗೆನೆ
ಅವರ ವಾರ್ಡಿನಲ್ಲಿ ಕೆಲಸ ಮಾಡಿ ಅವರ ಜನರಿಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಅದರ ಬಗ್ಗೆ ಏನೆಲ್ಲ ಪರಿಗಣಿಸಿ ಅದಕ್ಕೆ ಏನೆಲ್ಲ ಸೊಲ್ಯೂಷನ್ ಉಂಟು ಎಲ್ಲ ಮಾಡಿಕೊಟ್ಟು, ಅದೇ ರೀತಿ ಎಲ್ಲ ಅವರ ಮನೆಯದು ಮರೆ ಆಗಿರಲಿ, ಅಲ್ಲಿದು ಚರಂಡಿ ಆಗಿರಲಿ, ಎಲ್ಲರನ್ನು ಕ್ಲೀನ್ ಮಾಡುತ್ತಾ ಸಮಾಜದಲ್ಲಿ ಸದಾ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತಹ ಓಂ ಶ್ರೀ ಅವರು ಅವತ್ತು ಬೆಳಗ್ಗೆ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಿ ಸಂಜೆ ಹೊತ್ತಿಗೆ ಅವರ ಸ್ನೇಹಿತರನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾರೆ. ಅದೇನೋ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಅಕಾಲಿಕವಾಗಿ ಒಂದು ಅಪಘಾತ ಆಗ್ತದೆ, ಮರಣವಾಗ್ತದೆ. ಅದಕ್ಕೆ ಮುಖಾಂತರ ಅದನ್ನು ಇವತ್ತು ನಾವು ಅದನ್ನು ಎಲ್ಲರ ಓಂ ಶ್ರೀ ಅವರನ್ನು ಮರಣವನ್ನು ಸ್ಮರಣಾರ್ಥಕವನ್ನು ಆಗಿ ಇವತ್ತು ನಾವು ಒಂದು ಉಳ್ಳಾಲ ಅಸೆಂಬ್ಲಿ ವತಿಯಿಂದ ಶೈಕ್ಷಣಿಕದಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಳ್ಳಾಲ ಮತ್ತು ಮುಡಿಪಿ ಬ್ಲಾಕ್ ಒಳಪಟ್ಟಿರುವ ನಿವಾಸಿಗಳು ವಿದ್ಯಾರ್ಥಿ ಇಲ್ಲಿ ವಾಸಿಸಿರುವಂತಹ ಉಳ್ಳಾಲ ಮತ್ತು ಮುಡಿಪಿ ಬ್ಲಾಕ್ ಎಲ್ರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಉಳ್ಳವರು 80% ಮೇಲೆ ಆಗಿರಬೇಕು. ಅವರು ಉಳ್ಳಾಲ ಮತ್ತು ಮುಡಿಪು ಬ್ಲಾಕ್ ಒಳಪಟ್ಟಾಗಿರಬೇಕು. ಅದೇ ರೀತಿ ಅವರು ಜೂನ್ 30ರೊಳಗೆ, ಈಗ ತಾನೇ ನಮ್ಮ ಒಂದು ಚರ್ಚೆಯಲ್ಲಿ ಈಗ ಇನ್ನು ಮುಂದೆವರೆಗೆ ಆಗ್ತದೆ, ಅದು ಇನ್ನೂ ಕೂಡ ಡೇಟ್ ಫಿಕ್ಸ್ ಆಗಿಲ್ಲ. ನಾವು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಮುಖಾಂತರ, ವಾಟ್ಸಪ್ ಮುಖಾಂತರ, ಎಲ್ಲರ ಮುಖಾಂತರ ನಾವು ಒಂದು ಲಿಂಕ್ ಅನ್ನು ಶೇರ್ ಮಾಡ್ತಾ ಇದ್ದೇವೆ. ಅದರ ಮುಖಾಂತರ ಅವರಿಗೆ ರಿಜಿಸ್ಟರ್ ಮಾಡಬಹುದು. ಅವರ ಹೆಸರು, ಡೇಟ್, ಅವರ ಹೆಸರು, ಕಾಲೇಜ್, ಮಾರ್ಕ್ಸ್ ಕಾರ್ಡ್, ಅವರ ಹಾಬೀಸ್ ಎಲ್ಲರನ್ನು ಇದು ಮಾಡಿದರೆ ಅವರಿಗೆ ಲಿಂಕ್ ಮುಖಾಂತರ ರಿಜಿಸ್ಟರ್ ಮಾಡಬಹುದು. ಅವರಿಗೆ ಒಂದು ವಾರದ ಒಳಗಡೆ ಅವರಿಗೆ ನಮ್ಮ ಟೀಮಿಂದ ಕರೆಗಳು ಹೋಗ್ತೇವೆ. ಅವಾಗ ಅವರಿಗೆ ಡೇಟ್, ಸ್ಥಳ, ಪ್ಲೇಸ್ ಎಲ್ಲೂ ಕೂಡ ಒಂದು ಫಿಕ್ಸ್ ಮಾಡಿ ಅವರಿಗೆ ಹೇಳ್ತೇವೆ. ಇದಕ್ಕೆ ಈ ಸಮಾಜ ಮತ್ತು ಶೈಕ್ಷಣಿಕ ಉದ್ದೇಶದ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ ಯುಟಿ ಖಾದರ್, ನಮ್ಮ ನಾಯಕರಾದ ಶ್ರೀ ಯುಟಿ ಖಾದರ್ ಅವರು ಸ್ಥಳೀಯ ಶಾಸಕರು ಹಾಗೂ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ. ಅವರು ಕೇವಲ ಬೆಂಬಲವನ್ನಲ್ಲ, ಅವರು ನಮಗೆ ಸಂಪೂರ್ಣವಾಗಿ ಬಲವನ್ನು ನಿಂತು ಇವತ್ತು ನಾವು ಇಲ್ಲಿ ಕುತ್ಕೊಳ್ಳಿಕ್ಕೆ ಒಂದು ವಿದ್ಯಾರ್ಥಿ ನಾಯಕಗಳೇ ಆಗ್ಬೇಕಾದ್ರೆ ಸಂಪೂರ್ಣ ಬೆಂಬಲ ಸ್ಪೀಕರ್ ಯುಟಿ ಖಾದರ್ ಅವರಾಗಿರ್ತಾರೆ. ಅವರು ಕೇವಲ ಸಾಮಾಜಿಕ ಮಾತ್ರ ಅಲ್ಲ, ಅವರು ಯುವಕರನ್ನು ವಿದ್ಯಾಭ್ಯಾಸ ಹಾಗೂ ಭವಿಷ್ಯ ನಿರ್ಮಾಣದಲ್ಲಿ ಅವರ ಸದಾ ಬದ್ಧತೆ ಈ ಕಾರ್ಯಕ್ರಮಕ್ಕೆ ಇಂದಿನ ಶಕ್ತಿಯಾಗಿ ಬೆನ್ನೆಲುಬಾಗಿ ನಿಂತು ನಮ್ಮೊಟ್ಟಿಗೆ ನಿಂತು ಇದೊಂದು ಕಾರ್ಯಕ್ರಮ ಆಯೋಜಿಸಬೇಕು. ಈ ಕಾರ್ಯಕ್ರಮ ಒಂದು ಯೂತ್ ಮಾಡೆಲ್ ಒಂದು ಇನ್ಸ್ಪಿರೇಷನ್ ಆಗುವ ಮೂಲಕ ಆಗ್ಬೇಕಂತ ನಮ್ಮಲ್ಲಿ ಸದಾ ಬೆನ್ನೆಲುಬಾಗಿ ನಿಂತು ಈ ಒಂದು ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಕೇವಲ ಅವನೊಂದು ಅಪಘಾತ ನಮಗೊಂದು ಜೀವನದಲ್ಲಿ ಒಂದು ಪಾಠ ಕಲಿಸುತ್ತೇವೆ. ಏನಂದ್ರೆ ರಾತ್ರಿ ಹೊತ್ತು ಗಾಡಿಯಲ್ಲಿ ಸ್ಪೀಡ್ ಆಗಿ ಹೋಗುವುದು, ಅಥವಾ ಗೆಳೆಯರು ಫ್ರೆಂಡ್ಶಿಪ್ ಹೊತ್ತಿಗೆ ಅಲ್ಲಿ ತಿರುಗಾಡಬಹುದು, ಅದೆಲ್ಲ ಇವತ್ತು ಅವನ ಮರಣ ನಮಗೆ ದೊಡ್ಡ ಒಂದು ಪಾಠವಾಗಿರುತ್ತದೆ. ಕೆಲವು ದಿನಗಳ ಮುಂಚೆ ಇದೇ ತರ ನಾವೊಂದು ಪ್ರೆಸ್ ಮೀಟ್ ಮಾಡುವಾಗ ಅವರು ನಮ್ಮ ಇದೇ ಸ್ಥಳದಲ್ಲಿ ಕೂತ್ಕೊಂಡಿದ್ರು. ಆದರೆ ಈಗ ಅವರು ನಮ್ಮೆಲ್ಲರನ್ನು ಈಗ ಕಳ್ಕೊಂಡು ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅದೇ ರೀತಿ ಅವರ ಕುಟುಂಬಕ್ಕೆ ಈ ದುಃಖವನ್ನು ಸಹಿಸಲಿಕ್ಕೆ ಆ ದೇವರು. ಕೊಂಬೆಟ್ಟು ಮರಾಠ ಸೇವಾ ಸಂಘದ ಆಶ್ರಯದಲ್ಲಿ ಮರಾಠ ಮಹಿಳಾ ವೇದಿಕೆ ಹಾಗೂ ಯುವ ವೇದಿಕೆ ಸಹಭಾಗಿತ್ವದಲ್ಲಿ ವಧು ವರ ಅನ್ವೇಷಣಾ ಸಮಾವೇಶ 2025 ಜುಲೈ 13ರ ಭಾನುವಾರ ಕೊಂಬೆಟ್ಟು ಮರಾಠಿ ಸಮಾಜ ಮಂದಿರದಲ್ಲಿ ನಡೆಯಲಿದೆ ಎಂದು ಮರಾಠಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಎನ್ ದುಗ್ಗಪ್ಪ ನಾಯಕ ಬಡಾವು ತಿಳಿಸಿದರು. ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಈಗಾಗಲೇ ಸಂಘ ಸ್ವಜಾತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ, ವಾರ್ಷಿಕ ಕ್ರೀಡಾಕೂಟ, ಧಾರ್ಮಿಕ ಕಾರ್ಯಕ್ರಮ, ಪ್ರಾಕೃತಿಕ ವಿಕೋಪ ಪೀಡಿತರು, ಅನಾರೋಗ್ಯ ಪೀಡಿತರಿಗೆ ನಗದು ರೂಪದಲ್ಲಿ ಧನ ಸಹಾಯ ನೀಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದು, ಇದೀಗ ಚೊಚ್ಚಲ ವಧು ವರ ಅನ್ವೇಷಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇತ್ತೀಚಿನ ದಿನದಲ್ಲಿ ಯುವಕ ಯುವತಿಯರು ದೂರದ ಪಟ್ಟಣಗಳಿಗೆ ಉದ್ಯೋಗಸ್ಥವಾಗಿ ಅಥವಾ ಸ್ವ ಉದ್ಯೋಗ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದು, ಅಂತವರಿಗೆ ತ್ವರಿತಗತಿಯಲ್ಲಿ ಕಂಕಣ ಭಾಗ್ಯದ ಅವಕಾಶ ಹೊಂದುವವರು ತಮ್ಮ ಹೆತ್ತವರ ಪೋಷಕರ ಸಮ್ಮುಖದಲ್ಲಿ ಯುವಕ ಯುವತಿಯರನ್ನ ಮುಖಾಮುಖಿಯಾಗಿ ವಿಚಾರ ವಿನಿಮಯದೊಂದಿಗೆ ವಿವಾಹ ಬಂಧನಕ್ಕೆ ಅವಕಾಶ ಒದಗಿಸಲಾಗುತ್ತದೆ ಎಂದು ತಿಳಿಸಿದರು. ಬೆಳಿಗ್ಗೆ ಸಮಾರಂಭವನ್ನ ಕೊಂಬೆಟ್ಟು ಮರಾಠಿ ಸಮಾಜ ಸೇವಾ ಸಂಘದ ಮಾಜಿ ಅಧ್ಯಕ್ಷ ಜಿಲ್ಲಾ ನಿವೃತ್ತ ಕಾರ್ಯನಿರ್ವಹಣಾಧಿಕಾರಿ ಕೆ ಸುಂದರ್ ನಾಯಕ ಉದ್ಘಾಟಿಸಲಿದ್ದು,
ಪುತ್ತೂರು ಮರಾಠಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಎನ್ ದುಗ್ಗಪ್ಪ ನಾಯಕ ಬಡಾವು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಅತಿಥಿಗಳಾಗಿ ಪುತ್ತೂರು ಸಂತ ಫಿಲೋಮಿನಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿ ಶಶಿಪ್ರಭಾ ಹೆಚ್, ಮಂಗಳೂರು ಅಶ್ವಿನ್ವಾರ ಮತ್ತು ಕಂಪನಿಯ ಸೀನಿಯರ್ ಮ್ಯಾನೇಜರ್ ಮಹಲಿಂಗ ನಾಯಕ ಹೆಚ್, ಬೆಳ್ತಂಗಡಿ ಸಂಘದ ಅಧ್ಯಕ್ಷ ಸತೀಶ್ ನಾಯ್ಕ, ಸುಳ್ಯ ಸಂಘದ ಅಧ್ಯಕ್ಷ ಬಾಲಕೃಷ್ಣ ನಾಯ್ಕ, ಬಂಟ್ವಾಳ ಸಂಘದ ಅಧ್ಯಕ್ಷ ನಾರಾಯಣ ನಾಯ್ಕ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಹಾಗೆಯೇ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಶ್ರೀನಪ್ಪ ನಾಯ್ಕ ಎಸ್ ನೆಲ್ಯಾಡಿ, ಮರಾಠಿ ಯುವ ವೇದಿಕೆ ಅಧ್ಯಕ್ಷ ವಸಂತ ನಾಯ್ಕ ಆರ್ಯಾಪು, ಸಂಚಾಲಕ ಪೂವಪ್ಪ ನಾಯ್ಕ ಕುಂಕುಮೇರು, ಮಹಿಳಾ ಸಂಘದ ಮೀನಾಕ್ಷಿ ಮಂಜುನಾಥ್ ನಾಯ್ಕ ಉಪಸ್ಥಿತರಿದ್ದರು. ಸುಮಾರು 7-8 ಲಕ್ಷ ಆಗ್ತಾ ಇದೆ. ಒಂದು ಮೊತ್ತದ ನಿಗದಿಯಾದ ನಂತರ ಅದನ್ನು ವಿದ್ಯಾರ್ಥಿ ವೇತನ ಕೊಡೋದಕ್ಕೆ ಕೂಡ ನಾವು ಯೋಚನೆ ಮಾಡ್ಕೊಂಡಿದ್ದೇವೆ. ಜೊತೆಗೆ ಪ್ರಾಕೃತಿಕ ವಿಕೋಪ ಅಥವಾ ಇನ್ನಿತರ ಅನಾರೋಗ್ಯ ಪೀಡಿತ ಸಂದರ್ಭದಲ್ಲಿ ನಮ್ಮ ಸ್ವಜಾತಿ ಬಂದವರಿಗೆ ಸಾಧ್ಯವಾದಷ್ಟು ನಗದು ರೂಪದ ಪರಿಹಾರ ನೀಡ್ತಾ ಇದ್ದೇವೆ. ಅದರ ಜೊತೆಗೆ ನಾವು ಕಳೆದ ಕೆಲವು ವರ್ಷಗಳ ಹಿಂದೆ, ಈಗ ಒಂದು 2-3 ವರ್ಷಗಳ ನಂತರದಲ್ಲಿ ಇಲ್ಲ, ಇದರ ಮೊದಲು ನಾವು ಉಚಿತವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರಳ ವಿವಾಹಕ್ಕೆ ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಅದನ್ನು ಇಟ್ಟುಕೊಂಡಿದ್ದೆವು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬೇಡಿಕೆ ಕಡಿಮೆ ಇರುವ ಕಾರಣ ಅದನ್ನು ಸ್ಥಗಿತ ಮಾಡಿದ್ದೇವೆ. ಅದರ ಜೊತೆಗೆ ಈ ವರ್ಷದಲ್ಲಿ ನಾವು ವಿಶೇಷವಾದಂಥ ಒಂದು ಚೊಚ್ಚಲ ವಧುವರ ಅನ್ವೇಷಣಾ ಕಾರ್ಯಕ್ರಮವನ್ನು ನಮ್ಮ ಪುತ್ತೂರು ಮರಾಠಿ ಸೇವಾ ಸಂಘ ಕೊಂಬೆಟ್ಟ ಪುತ್ತೂರಿನಲ್ಲಿ 13/7/25ರಂದು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶಗಳು ಏನಂತಂದರೆ, ನಮ್ಮ ಮರಾಠಿ ಸಮುದಾಯದ ಅರ್ಹ ಮತ್ತು ಆಸಕ್ತ ಯುವಕ ಯುವತಿಯರಿಗಾಗಿ ಕಂಕಣ ಭಾಗ್ಯ ಕೂಡಿ ಬರೋದಕ್ಕೆ ಒಂದು ವೇದಿಕೆ ಕಲ್ಪಿಸುವಂಥದ್ದು. ಜೊತೆಗೆ ವಿವಾಹ ಸಂಬಂಧ ಕೂಡಿ ಬರುವುದಕ್ಕೆ ವಿವಾಹ ಯೋಗ್ಯ ಯುವಕ ಯುವತಿಯರು ಮತ್ತು ಅವರ ಹೆತ್ತವರು ಮತ್ತು ಪೋಷಕರು ಮಧ್ಯವರ್ತಿಗಳ ಮೊರೆ ಹೋಗಿ ಅನಗತ್ಯ ಖರ್ಚು ವೆಚ್ಚ, ತಕರಾರು ಇತ್ಯಾದಿಗಳನ್ನು ವೆಚ್ಚ ಮಾಡುವಂಥದ್ದು ಇರ್ತದೆ. ಅದನ್ನು ತಪ್ಪಿಸುವ ದೃಷ್ಟಿಯಲ್ಲಿ ಕೂಡ ಇದೊಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಮಾಡ್ಕೊಂಡಿದ್ದೇವೆ. ಜೊತೆಗೆ ಸರ್ವಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲಿ ಹೇಗೆ ಅಂತಂದರೆ, ವಿದ್ಯಾರ್ಥಿ ನಂತರದಲ್ಲಿ ಯುವಕ ಯುವತಿಯರು ನಗರ ಪಟ್ಟಣಕ್ಕೆ ಸೇರಿಕೊಡ್ತಾರೆ. ಅಲ್ಲಿ ತಮ್ಮ ಈ ಮದುವೆ ವಿಚಾರದಲ್ಲಿ ಸಕಾಲದಲ್ಲಿ ಯೋಚನೆ ಮಾಡೋದಿಲ್ಲ, ಹೆತ್ತವರಿಗೆ ಪುರುಷೋತ್ತಿ ಇರೋದಿಲ್ಲ. ಸೊ ಈ ಕಾರಣದಿಂದ ಒಂದು ಎಲ್ಲರಿಗೂ ಕೂಡ ಒಂದು ಹೆತ್ತವರು ಮತ್ತು ಅರ್ಹ ಯೋಗ್ಯತೆ ಉಳ್ಳಂಥ ಯುವಕ ಯುವತಿಯರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಪರಸ್ಪರ ವಿಚಾರ ವಿನಿಮಯದೊಂದಿಗೆ ಕಂಕಣ ಭಾಗ್ಯವನ್ನು ಹೊಂದುವುದಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಡುವಂಥದ್ದು ಇದರ ಮುಖ್ಯವಾದಂಥ ಒಂದು ಉದ್ದೇಶ. ಜೊತೆಗೆ ನಿಮಗೆಲ್ಲ ಗೊತ್ತಿದೆ, ಇವತ್ತು ವಧು ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಾಗಿ ಕನಿಷ್ಠ 21 ವರ್ಷ ಯುವಕರಿಗೆ ಮತ್ತು 18 ವರ್ಷ ಮೇಲ್ಪಟ್ಟು ಯುವತಿಯರಿಗೆ ಅವಕಾಶ ಇರುವಂಥದ್ದು. ಸೊ ಇದನ್ನು ನಾವು ಬಹಳ ಕಟ್ಟುನಿಟ್ಟಿನಲ್ಲಿ ನಾವು ಈ ನಮ್ಮ ಕಾರ್ಯಕ್ರಮದ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ಕೊಡ್ತಿದ್ದೇವೆ. ಆ ನೆಲೆಯಲ್ಲಿ ನಾವು ಅದಕ್ಕೆ ಮಾತು ಕೊಡುತ್ತೇವೆ. ಸೊ ಈ ಕಾರಣದಿಂದ ಜೊತೆಗೆ ನಮ್ಮ ಈ ಒಂದು ಸಮಾವೇಶ ಸಂದರ್ಭದಲ್ಲಿ ಯುವಕ ಯುವತಿಯರಿಗೆ, ಅರ್ಹ ಮತ್ತು ಆಸಕ್ತ ಯುವಕ ಯುವತಿಯರಿಗೆ ಅಲ್ಲಿ ಭಾಗವಹಿಸುವತ್ತಿಗೆ ಅವ್ರ ಜೊತೆಯಲ್ಲಿ ಹಿರಿಯರು ಕೂಡ ಒಂದು 3 ಜನರಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಯಾಕಂತಂದ್ರೆ ಹಿರಿಯರ ಸಮ್ಮುಖದಲ್ಲೇ ಈ ಕಂಕಣ ಭಾಗ್ಯ ಕೊಡುವ ಮೇಲೆ ನಿರ್ಧಾರ ಆಗಬೇಕು ಅಂತೇಳಿ. ಸೊ ಆ ಕಾರಣದಿಂದ ಅವರಿಗೆ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಮತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ 13ನೇ ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಮ್ಮ ನಿವೃತ್ತ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಜೊತೆಗೆ ಅವರು ಮಾಜಿ ಅಧ್ಯಕ್ಷರು ಕೂಡ ನಮ್ಮ ಸಂಘದ್ದು ಮತ್ತು ನಮ್ಮ ವಧುವರ ಅನ್ವೇಷಣಾ ಕಾರ್ಯಕ್ರಮದ ಸಮಾವೇಶದ ಸಂಚಾಲಕರಾದ ಶ್ರೀ ಸುಂದರ್ ನಾಯ್ಕ ಬಪ್ಪಳಿಗೆ ಅವರು ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮವನ್ನು ಚಾಲನೆ ಕೊಡಲಿಕ್ಕಿದ್ದಾರೆ. ಜೊತೆಗೆ ಅತಿಥಿಗಳಾಗಿ ನಮಗೆ ಸಂತ ಫಿಲೋಮಿನಾ ಕಾಲೇಜಿನ ಸಸ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ಶ್ರೀಮತಿ ಶಶಿಪ್ರಭಾ ಅವರು ಭಾಗವಹಿಸಲಿಕ್ಕಿದ್ದಾರೆ. ಜೊತೆಗೆ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕು ಘಟಕಗಳಿಂದ ಮತ್ತು ಮಂಗಳೂರಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಮಾಜ ಸಂಘ ಇದೆ, ಅಲ್ಲಿಯ ಪದಾಧಿಕಾರಿಗಳನ್ನು ಕೂಡ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸೇವಾ ಸಂಘದ ಕಾರ್ಯದರ್ಶಿ ಶ್ರೀ ಮಹಲಿಂಗ ನಾಯ್ಕ ಹೆಚ್ ಅವರನ್ನು ಕೂಡ ಅತಿಥಿಗಳಾಗಿ ಕೇಳಿಕೊಂಡಿದ್ದೇವೆ. ಜೊತೆಗೆ ಬೆಳ್ತಂಗಡಿಯ ಮರಾಠಿ ಸೇವಾ ಸಂಘದ ಅಧ್ಯಕ್ಷರು ಮತ್ತು ವಕೀಲರಾದಂಥ ಸತೀಶ್ ನಾಯ್ಕರು ಕೂಡ ಬರಲಿಕ್ಕಿದ್ದಾರೆ. ಜೊತೆಗೆ ಸುಳ್ಯದ ಮರಾಠಿ ಸೇವಾ ಸಂಘದ ಅಧ್ಯಕ್ಷ ನಿವೃತ್ತ ಶಿಕ್ಷಕರು ಅವರು ಶ್ರೀ ಬಾಲಕೃಷ್ಣ ನಾಯ್ಕ ಅವರು ಕೂಡ ಆಗಮಿಸಲಿದ್ದಾರೆ. ಜೊತೆಗೆ ಬಂಟ್ವಾಳ ತಾಲೂಕಿನ ಮರಾಠಿ ಸೇವಾ ಸಂಘದ ಅಧ್ಯಕ್ಷ ಶ್ರೀ ನಾರಾಯಣ ನಾಯ್ಕ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಈಗ ಹಿರಿಯರನ್ನು ಸಮ್ಮುಖದಲ್ಲಿ ಜಾತಕ ಇದು ಅದಕ್ಕೆ ನಾವು ಏನ್ ಮಾಡ್ತೇವೆ ಅಂತಂದ್ರೆ, ನಮ್ಮದಲ್ಲಿ ನಮ್ಮ ಸಂಘದ ಉದ್ದೇಶ ಏನಂತಂದ್ರೆ ಅವರಿಗೆ ಕೇವಲ ಒಂದು ಸಂಪರ್ಕ ಸೇತುವಾಗಿ ನಾವು ಅಲ್ಲಿ ವ್ಯವಸ್ಥೆ ಮಾಡಿಕೊಡೋದು. ಡೈರೆಕ್ಟರ್ ಅವರಿಗೆ ಸಂಬಂಧಪಟ್ಟ ಹಾಗೆ ವಿಚಾರ ವಿನಿಮಯ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮಾಹಿತಿಯನ್ನು ಒಳಗೊಂಡಂತ ಒಂದು ಫಾರ್ಮೆಟ್ ಅನ್ನು ನಾವು ಈಗಾಗಲೇ
ಆಸಕ್ತರಿಗೆ ಕಳಿಸ್ಕೊಟ್ಟಿದ್ದೇವೆ. ಅದರಲ್ಲೆಲ್ಲ ಮಾಹಿತಿ ಬರ್ತದೆ, ಜಾತಕ ಉಂಟಾ ಮತ್ತು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಅದರಲ್ಲಿ ಮೆನ್ಷನ್ ಮಾಡಲಿಕ್ಕೆ ಉಂಟು. ಅಲ್ಲಿ ಈ ಪರಸ್ಪರ ಸೇರಿಕೊಂಡಾಗ ಹಿರಿಯರ ಜೊತೆ ಕೂತಾಗ ಜಾತಕ ಬೇಕಾದವರಿಗೆ ಜಾತಕ ಈ ರೀತಿಯ ವಸ್ತುಗಳು ಅಲ್ಲಿ ಕಲ್ಪಿಸಿಕೊಡೋದನ್ನು ಮಾಡ್ತೇವೆ. ಹೌದು, ಬೇಡಿಕೆ ಇದೆ. ಅದು ಈಗ ನಾವು ಕಳೆದ ವರ್ಷದಲ್ಲಿ ಬೆಳ್ತಂಗಡಿಯಲ್ಲಿ ಮಾಡಿದೆವು, ಹಿಂದೆ ಮಂಗಳೂರಿನಲ್ಲಿ ಮಾಡಿದೆವು, ಮತ್ತೆ ನಮ್ಮ ವ್ಯಾಪ್ತಿಯೊಳಗೆ ಕೂಡ ಹಾಗೆ ಕೆಲವರಿಗೆಲ್ಲ ಏನೋ ಈ ಮಾಧ್ಯಮದೊಂದಿಗೆ ಅಥವಾ ಮೀಡಿಯೇಟರ್ ಮುಖಾಂತರವಾಗಿ ಹೋಗಿ ಸ್ವಲ್ಪ ತಕರಾರು ಸಮಸ್ಯೆಗಳು ಬಂದ ಸಂದರ್ಭದಲ್ಲಿ ಮತ್ತೆ ನಮ್ದು ಅದರಲ್ಲಿ ಒಂದು ಇದೆ. ಈಗಾಗಲೇ ಮ್ಯಾರೇಜ್ ಸಂಬಂಧಪಟ್ಟಕ್ಕೆ ಒಂದು ವೇದಿಕೆ ಮಾಡ್ಕೊಂಡಿದ್ದೇವೆ ನಾವು. ಇನ್ನು ಮುಂದಕ್ಕೆ ನಾವು ಇದನ್ನು ಏನು ಮಾಡ್ತೇವೆ ಅಂತಂದ್ರೆ ಈ ಸಮಾವೇಶದ ನಂತರದಲ್ಲಿ ಒಂದು ಮ್ಯಾರೇಜ್ ಬ್ಯೂರೋ ಅಂತೇಳಿ ನಮ್ಮ ಸಂಘದಲ್ಲಿ ಮಾಡ್ತೇವೆ. ಅದರಲ್ಲಿ ನಿರಂತರವಾಗಿ ಇವತ್ತು ಏನು ನೋಂದಾಯಿಸ್ತಿಲ್ಲ ಅವರಿಗೆ ಕಂಕಣ ಭಾಗ್ಯಕ್ಕೆ ಕೂಡಿ ಬಂದ್ರೆ. ಅಸ್ತ್ರ ಗ್ರೂಪ್ ಸಂಸ್ಥೆಯ 2ನೇ ಔಟ್ಲೆಟ್ ಸ್ನೋಮ್ಯಾನ್ ಟೇಕ್ ಇಟ್ ಚೀಸಿ ಪಾರ್ಟಿ ಹಾಲ್ ದೇರಳಕಟ್ಟೆಯ ಕೇಸ್ ಸಿಗ್ಡೆ ಆಸ್ಪತ್ರೆಯ ಎದುರು ಭಾಗದಲ್ಲಿ ಶುಕ್ರವಾರದಂದು ಉದ್ಘಾಟನೆಗೊಂಡಿದೆ. ಅಸ್ತ್ರ ಗ್ರೂಪ್ಸ್ ಅಂಡ್ ಸ್ನೋಮ್ಯಾನ್ ಅಧ್ಯಕ್ಷ ಲಾಂಚುಲಾಲ್ ಕೆಎಸ್ ಹಾಗೇನೆ ಪತ್ನಿ ಭವ್ಯ, ತಾಯಿ ರೇಖಾ ಹಾಗೇನೆ ಮಕ್ಕಳು ರಿಬ್ಬನ್ ಕಟ್ ಮಾಡುವ ಮೂಲಕ ಔಟ್ಲೆಟ್ಗೆ ಚಾಲನೆಯನ್ನ ನೀಡಿದ್ದಾರೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ದಾಸ್ ಪ್ರಮೋಷನ್ಸ್ ಮಾಲೀಕ ಅನಿಲ್ ದಾಸ್ ಮಾತನಾಡಿ, ಸಂಸ್ಥೆ ಮಾಲೀಕ ಲಾಂಚುಲಾಲ್ ಇವರು ಜಿಲ್ಲೆ ಹಾಗೂ ರಾಜ್ಯದುದ್ದಕ್ಕೂ ಶಕ್ತಿಯಾಗಿದ್ದಾರೆ. ಅಶಕ್ತರಿಗೆ ದಾರಿದೀಪವಾಗಿರುವ ಅವರು ಉದ್ಯಮಿಗಳಿಗೆ ಮಾದರಿಯಾಗಿದ್ದಾರೆ. ಲಾಂಚುಲಾಲ್ ಹೊಸ ದಾಪುಗಾಲನ್ನಿಟ್ಟು ಆಹಾರ ಕ್ಷೇತ್ರಕ್ಕೂ ಪಾದಾರ್ಪಣೆ ನಡೆಸಿದ್ದು ಯಶಸ್ಸಿನತ್ತ ಮುನ್ನುಗ್ಗಲಿ ಎಂದು ಹಾರೈಸಿದರು. ಇನ್ನು ಸಂಸ್ಥೆಯ ಮಾಲೀಕ ಲಾಂಚುಲಾಲ್ ಮಾತನಾಡಿ, ಈಗಾಗಲೇ ಸ್ನೋಮ್ಯಾನ್ 1ನೇ ಔಟ್ಲೆಟ್ನಲ್ಲಿ ಯಶಸ್ಸನ್ನು ಕಂಡಿದ್ದು ದೇರಳಕಟ್ಟೆಯ ಜನ ವಿದ್ಯಾರ್ಥಿಗಳು ಶುದ್ಧ ಸಸ್ಯಾಹಾರಿ ಐಸ್ ಕ್ರೀಮ್, ಚೀಸ್ ಸ್ಯಾಂಡ್ವಿಚ್ಗಳನ್ನು ಒಪ್ಪುವರೆಂಬ ಭರವಸೆಯೊಂದಿಗೆ ಆರಂಭಿಸಲಾಗಿದೆ. ಎಲ್ಲರೂ ಬನ್ನಿ ನಾವೀನ್ಯತೆಯ ಖಾದ್ಯಗಳನ್ನು ಸವಿಯಿರಿ ಎಂದರು. ಇನ್ನು ಕೊಂಕಣಿ ಹಾಗೂ ತುಳು ಭಾಷಾ ಸಿನಿಮಾ ನಟಿ ವೆನ್ಸಿಟಾ ಡೈಸ್ ಮುಖ್ಯ ಅತಿಥಿಗಳಾಗಿದ್ದರು. ಹಾಗೆಯೇ ಉತ್ತಮ ಆಂಬಿಯನ್ಸ್ನೊಂದಿಗೆ ವಿಶಾಲವಾದ ಸ್ಥಳಾವಕಾಶವನ್ನು ಹೊಂದಿರುವಂತಹ ಸ್ನೋಮ್ಯಾನ್ ಔಟ್ಲೆಟ್ ಶೃಂಗಾರಭರಿತ ಕೊಠಡಿಯೊಂದರಲ್ಲಿ ಹುಟ್ಟುಹಬ್ಬ ಸವಿ ನೆನಪುಗಳನ್ನು ಆಚರಿಸಿ ಸದಾ ಸ್ಮರಿಸುವ ಅವಕಾಶ ಕೂಡ ಇಲ್ಲಿ ಲಭ್ಯ ಇದೆ. ಸೋಲ್ಮೇಲು ದೀಪ ಎಂಚ ಅರ್ಲದೆ ಊರರ್ಮ ಗೊಲ್ಪು ಗೊಲ್ಪು ಅಂಚನೆ ಈ ಒಂಜಿ ಸಂಸ್ಥೆಲ ಸುರುಕಾದ ಬೈದಿನಂಚಿನ ಅತಿಥಿ ನಮಕ್ ಅನಿಲ್ ದಾಸ್ ಒಂಜಿ ರಟ್ಟು ಕೊರ್ಲುದ ಪಾತೆರ ಕ್ಷೇತ್ರಗಳು ಅವೇಲಕ ಅವೇತೋ ಜನಗಳಿಗೆ ಕೆಲಸ ಕೊರ್ಪುನಂಚಿನ ಎಲ್ಲ ಉದ್ಯಮಿ ಅದು ಇನಿ ದಕ್ಷಿಣ ಜಿಲ್ಲೆ ರಾಜ್ಯದಾದ್ಯಂತ ಒಂದು ಯಶಸ್ವಿಯಾದ ಉದ್ಯಮ ಕ್ಷೇತ್ರ ಉದ್ಯಮಿ ಅದು
ನಮ್ಮ ಎದುರು ಮಾತ್ರೆಗಳ ಸಮಾಜದ ಒಂಜಿ ಕೇಂದ್ರ ಶಕ್ತಿಯಿಂದ ಪಣಲಿ ಅವು ಜವನಿಯರಿನ ಪಾಲ್ಗೆ ಏತೋ ಅಶಕ್ತಿಯರಿನ ಪಾಲ್ಗೆ ಅವು ಏತೋ ಉದ್ಯಮಿನಕ್ಲ ಪಾಲ್ಗೆ ಮಾದರಿ ಅದು ಪುಣಂಚಿನ ಇನಿ ಲಾಂಚೂಲರ ನಮ್ಮ ಈ ವೇದಿಕೆ ನಮಗೆ ದೀಪ ಬತ್ತದ ಈ ಒಂಜಿ ಉದೀಪನದಲ್ಲಿ ಹೆಸರು ಬಂತೇರು ಅಲ್ಲಿನ ಪಾದಾಗ ಅಡ್ಡ ಊರೊಂದು ಅವೇ ಲೆಕ್ಕ ಇನ್ನಿತ ಈ ಒಂಜಿ ಯಶಸ್ವಿ ಉದ್ಯಮದ ರೂವಾರಿ ಅದು ಅವೇತೋ ವರ್ಷದಿಂಚ ತನ್ನ ಶ್ರಮಟ್ ಸಾಧನೆಡು ಸಮಾಜಡು ಒಂಜಿ ಉನ್ನತ ಸ್ಥಾನ ಅವೇ ಲೆಕ್ಕ ಗುರು ಹಿರಿಯರನ್ನ ಆಶ್ವಾದಡು ಇನಿ ನಮ್ಮೆದುರು ಸ್ನೋಮ್ಯಾನ್ ನೆತ್ತ ಒಂಜಿ ಉದ್ದೀಪನಡು ಭಾರತದೊಂದು ಇತ್ತಾತೆ ನಮ್ಮೊಟ್ಟಿಗೆ ಉಪರಂಚಿನ ಉದ್ಯಮಿಯನ್ನ ನೆತ್ತ ರೂವಾರಿಯನ ಲಾಂಚೂಲಾಲ ವೈರಕಾರನ ಕುಟುಂಬ ವೃಂದ ಅವೇಲಕ ಇನಿ ನಮ್ಮೊಟ್ಟಿಗೆ ಉಪರಂಚಿನ ಮಾತಾ ಅರ್ನ ಅಭಿಮಾನದ ಉದ್ಯಮಿಯಾದ ಮತವೇತ ಹಿರಿಯಕ್ಲು ಮಾಧ್ಯಮದಕ್ಲು ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮ ಮಾತಿರಲ್ಲ ಇನಿ ಈ ಒಂಜಿ ಇತ್ತಾತಿ ಪಂಡ್ಯರು ಯತೀಶ್ ಪೂಜಾರ ಪಂಡ್ಯರು ಯಶಸ್ವಿ ಆದ ಉದ್ಯಮದ ತಂದು ಇನಿ ನವೀಕೃತ ಮಂತದ್ದು ರಡ್ಡನೇ ಶಾಖೆ ಸ್ನೋಮ್ಯಾನ್ ಇನಿ ದೇರ್ಲಘಟ್ಟದ ಹೆಚ್ಚಿನ ಪರಿಸರಡು ವೈದ್ಯಕೀಯ ಕ್ಷೇತ್ರ ಅದು ಬೇತೆ ಬೇತೆ ಸಾಧನೆ ಮನ್ಪರಂಚಿನ ಒಂಜಿ ಮಲ್ಲ ದೇರ್ಲಘಟ್ಟದ ಒಂಜಿ ಮಾರ್ಕೆಟ್ ಇನಿ ಯಶಸ್ವಿ ಆದ ಇನಿ ಮಲ್ಲ ಮಟ್ಟದ ಒಂಜಿ ಕ್ಷೇತ್ರಡು ಇನಿ ನಮ್ಮ ಸ್ನೋಮ್ಯಾನ್ ನಮ್ಮೆದುರು ಬತ್ತದು ಇನಿ ಪ್ರಾರಂಭದ ರಡ್ನೆ ಹಂತದ ಒಂಜಿ ಉದ್ದೀಪನ ಒಂದು ಇನಿ ಒಂಜಿ ಸಮಾಜಡ್ ಒಂಜಿ ಏತ್ ಯಶಸ್ವಿ ಉದ್ಯಮ ಆಡಲ್ಲ ಆಯ್ ಸಮಾಜಕ್ಕೆ ಆಯ್ ದಾತ ಗಲಿಸ್ಪೈ ಆಯ್ತು ಸಮಾಜಕ್ಕೆ ಆಯ್ತು ಒಂಜಿ ಪಾಲ್ದಿದ್ದು ಇನಿ ಎತ್ತರ ಅಭಿವೃದ್ಧಿದ ಒಂಜಿ ನೆಟ್ಟು ಇನಿ ನಮ್ಮ ದೇರ್ಲಘಟ್ಟತ್ತು ಇನಿ ದಕ್ಷಿಣ ಕನ್ನಡ ಜಿಲ್ಲೆಡು ಇತ್ಯಾತೆ ನಿರೂಪಕರ ನಮ್ಮ ಯತೀಶ್ವರ ಪಂಡಿತ ಅರ್ನ ಒಂಜಿ ಸಾವರ್ತಿ ಅರ್ನ ಒಂಜಿ ಬಲಗೈ ಬಂಟೆಂದ ಪಂಡ್ರು ದೇಪಂಡ ವಾ ಒಂಜಿ ಲಾಂಚೂಲನ ಓ ಒಂಜಿ ಕೆಲಸ ಹೊಡನ್ಲ ಯತೀಶ್ವರ ಅವೆಲ್ಲ ಕಾರ್ನೊಟ್ಟಿಗೆ ಮಸ್ತ್ ಜವನಿಯರು ಬೆನಂದುಲ್ಲೇರು ಇನಿ ಬೆಂಗಳೂರು ದಂಚಿನ ಬೆಂಗಳೂರು ಅದಪ್ಪು ಇನಿ ಜಿಲ್ಲೆದ ಪ್ರತಿ ಒಂಜಿ ಬಾಗಡ್ಲ ಅವೇಲಕ ಅಂತಾರಾಜ್ಯ ಮಟ್ಟಡ್ಲ ಈ ಸ್ನೋಪ್ಯಾನ್ ಮನ್ಪುಣ ಒಂಜಿ ಐಸ್ ಕ್ರೀಮ್ ಆ ಒಂಜಿ ಎಡ್ಡೆ ಪುದರ್ದೆ ತಂದು ಇನಿ ಸವಿ ರುಚಿಯಾಯಿನ ಒಂಜಿ ಎಡ್ಡೆ ಒಂಜಿ ತೆನಸು ಅವೇಲಕ ಐಸ್ ಕ್ರೀಮ್ ಅತ್ತಂದೆ ಈ ಪಾರ್ಟಿ ಅಪ್ಪನಂಚಿನ ಒಂಜಿ 10, 20, 30, 40, 50 ಜನತ ಪಾರ್ಟಿಗೆ ವ್ಯವಸ್ಥೆ ಅಪ್ಪನಂಚಿನ ಒಂಜಿ ಎಡ್ಡೆ ನಮ್ಮ ಶಿಕ್ಷಣ ಕೇಂದ್ರ ಮುಖ್ಯವಾದ ಇತ್ತಿನಂಚಿನ ಈ ದೇರ್ಲಘಟ್ಟ ಪರಿಸರ ಎಡ್ಡೆ ಪುದರ್ದೆ ತಂದುಂಡು ಅವು ನಮ್ಮ ಸೋಮನಾಥನ ಆಶೀರ್ವಾದ ಅವೇಲಕ ನಮ್ಮೊಂದು ಬೈದಿನ ಮಾತಾ ದೇವದೇವರನ ಆಶೀರ್ವಾದ ಗುರುವಿಯರನ ಆಶೀರ್ವಾದಡು ನನಾತ್ ಮಟ್ಟ ರಾಜ್ಯ ಮಟ್ಟಡು ನನಾತ್ ಹೆಚ್ಚಿನ ಶಾಖೆ ಲಾವಡು ರಡ್ಡು ಶಾಖೆ ಬದ್ದು 100 ಶಾಖೆ ಮುಟ್ಟಲ ಆಪುಲತ್ತು ಶಕ್ತಿ ಸಾಮರ್ಥ್ಯ ನಮ್ಮ ಮಾತೆರಲ ಆಶೀರ್ವಾದ ವೇಲಕ ಪ್ರೋತ್ಸಾಹಡು ಸೋಮ್ಯಾನ್ಗೆ ತಿಕ್ಕಡು ಅವೇಲಕ ಲಾಂಚೂಲಾಲ್ ಮನಸ್ ಓಮಾತಾರನ ಕನಸುಂಡ ಪೂರ ನನಸಾದು ನನ್ನ ಮಲ್ಲ ಮಟ್ಟದ ಒಂಜಿ ಲಾಂಚೂಲಾಲ ಒಂಜಿ ಅಶೋಕ್ ಗ್ರೂಪ್ ಮಲ್ಲ ಸಾಮ್ರಾಜ್ಯವಾದ ನಮ್ಮ ಪ್ರತಿ ಒಂಜಿ ಜವನಿರಗಳ ಹಿರಿಯಕ್ಕಳ ಆಶೀರ್ವಾದಡು ನನಾತ್ ಮಲ್ಲ ಉನ್ನತ ಮಟ್ಟಗೆ ಅದು ಪೋವಡು ಪಂದು ದೇಶ ವಿದೇಶಗಳ ಖ್ಯಾತಿ ಬರಡು ಪಂಡದು ಯಾನ ಒಂಜಿ ಉದ್ಯಮಿ ಅದು ಅರೆಗೆ ತುಂಬ ಮನಸುಡಿಯಾನು ಅರೆಗೆ ಒಂಜಿ ಶುಭಾಶಯ ಪಣಂದಿಲ್ಲ ಅಂತ ನಮ್ಮ ಮಾತೆರನ ಶುಭಾಶಯ ಪ್ರೋತ್ಸಾಹ ನಿತ್ಯ ನಿರಂತರ ಅದು ಉಪ್ಪಡಂದು ಪಣಂದು ಗುರುವಿಯರನ ಆಶೀರ್ವಾದ ಅರೆಗೆ ಉಪ್ಪಡಂದು ಪಣಂದು ಎರಡು ಪಾತ್ರೆಗೆ ಅವಕಾಶ ಕೊರನ ಲಾಂಚೂಲಾಲ್ ಅವೇರಕ ಅಶೋಕ್ ಗ್ರೂಪ್ ಪ್ರತಿ ಒಂಜಿ ಸದಸ್ಯರಿಗಳ ಅವೇರಕ ಅರ್ನ ಸೋಮ್ಯಾನ್ ಐತ ಬೆನ್ಪುನಕ್ಲು ಐಟು ನಿಜವಾದ ಆ ಒಂಜಿ ಕ್ಷೇತ್ರಡ್ಲ ಅಲ್ಪ ನಮ್ಮ ದಾದ ಸಾಧನೆ ಮನ್ಪಡ ಐಕ್ ಆ ತಲಮಟ್ಟದ ಆಯ್ತು ಒಟ್ಟಿಗೆ ಇಪ್ಪುನಂಚಿನ ಪ್ರತಿ ಒಂಜಿ ಎಲ್ಲಿಯ ಮಟ್ಟದ ಸ್ಟಾಪುರ್ದು ಆಯ್ತು ಉಲಾಯ್ಡು ಉಪ್ಪುನಂಚಿನ ಪ್ರತಿ ಒರಿಲ ಐಕ್ ಪೂರ್ಣವಾದ ಕಾರಣೀಭೂತ ಪುಲ್ಲರು ಅಂಚಾಡದ ಅಕ್ಕೆಗಳ ದೇವರನ ಆಶೀರ್ವಾದ ತಿಕ್ಕಡು ನನಾತ್ ಮಲ್ಲ ಮಟ್ಟದ ಉದ್ಯಮೆ ನಮ್ಮ ಅಶೋಕ್ ಗ್ರೂಪ್ ಲಾಂಚೋಲಾಲ ಮುಖಾಂತರ ಆವಡಂದು ಎಲ್ಲ ಆರೈಸೋದು ಎರಡು ಪಾತ್ರ ಶುಭಾಶಯ ಪಣಂದು ಎರಡು ಅವಕಾಶ ಧನ್ಯವಾದ ಪಣಂದು ಎರಡು ಪಾತ್ರ ವಿರಾಮ ಚಿಕ್ಕದಿಪ್ಪೆ ಜೈ ಹಿಂದ್ ಜೈ ಚುಲ್ನ ಲಂಚು ಬಾಯಿ ಬಂಡ ಇಡೀ ಮಾತೆರ್ಲ ಆತ್ಮೀಯರು ಯಾರನ್ನ ಅರೆಗೆ ಆತ್ಮೀಯರು ಯಾರೇ ಜಾಸ್ತಿ ಪೊರ್ತುಚ್ಚಿದೆ ಹೇಗೆ ಮಂಡ ಆರ್ನ ಬಂಗಾರದಂಚಿನ ಮನಸ್ಸು ಕೆಲವರು ಬಂದ್ಬೇರು ಮಸ್ತ್ ಬಂಗಾರ ಮಾಡೋರು ನಂಡ ಮನಸ್ಸು ಮಾತ್ರ ಬಂಗಾರ ಆರ್ನ ಅಂಚಾದಪ್ಪನಾಗ ಒಂಜಿ ರಡ್ಡೆ ಪುರ್ಲುದ ಪಾತ್ರೆಗೆ ಸೊಲ್ಮೆಲನ್ನು ಸಂದಾಯಿತ ಅಂತ ನಂಚನೆ ಇಣಿತ ಈ ಒಂಜಿ ಕಾರ್ಯಕ್ರಮದ ಮುಖ್ಯ ರೂವಾರಿಂದೆ ಪನೊಳಿ ಈ ಒಂಜಿ ಸ್ನೋಮ್ಯಾನ್ ಆವಡ್ ಅಸ್ತ್ರ ಗ್ರೂಪ್ ಆಡಿತ ಶಿವ ಏನಂಚೆ ಲಂಚುಲಲ್ಲಿ ಈ ಒಂಜಿ ಶುಭ ಸಂದರ್ಭ ರಡ್ಡೆ ಪಾತ್ರೆ ಬರ್ತದೆ ನಮಸ್ತೆ ಮಾತಾಡಿಗಳ ದಾದ ಪಾತ್ರನೊಂದು ನಾನೇನು ಕನ್ಫ್ಯೂಸ್ ಆಗುಂಡು ಮತ್ತೆ ಅಲ್ಲಿನ ಪಾತ್ರಕ್ಕೆ ಉದ್ದ ಪಾತ್ರ ಅಂದು ಬಿಲ್ಕುಲ್ ನಮಗೊಂದು ಬರ್ಬುಜಿ ಅಂತೂ ನಿಖಲಪುರ ಸಪೋರ್ಟ್ ನಮ್ಮಂತೂ ಒಂಚಿದ್ದು ಎಲ್ಲಿ ಮಟ್ಟ ಒಂದು ಗ್ರೋತ್ ಆವೊಂದುಂಡು ಆ ಗ್ರೋತ್ ಆಯ್ದಟ್ಟ ನಮ್ಮ ಏತು ಗ್ರೋತ್ ಆವೊಂದುಂಡು ಆತೆ ಒಂಜಿ ನಮ್ಮದ ಆಪಣ ಬೇಲ ನಮ್ಮ ಸಮಾಜ ಮಂತೊಂದುಲ್ಲ ಸೊ ಎನಿವೇ ನನ್ನ ಇದೊಂಜಿ ರಡ್ನೆ ಒಂಜಿ ಫ್ರಾಂಚೈಸಿ ಇಲಾಖೆ ರೆಡ್ಲ್ಯಾಂಡ್ ಒಂಜಿ ಔಟ್ಲೆಟ್ ನಮ್ಮ ಇಂತಿ ಸ್ನೋಮ್ಯಾನ್ ಪಂದೊಂಜಿ ಸ್ಟಾರ್ಟ್ ಮಂತ ಆಲ್ರೆಡಿ ಬ್ಯಾಂಗ್ಳೂರ್ಲ ಔಟ್ಲೆಟ್ ರೆಡ್ ಔಟ್ಲೆಟ್ ಬೇಲ ಕಂಟಿನ್ಯೂ ಆವೊಂದುಂಡು ನಿಖಲಪುರ ಸಪೋರ್ಟ್ ಥ್ರೂ ನಮ್ಮ ಗ್ರೋತ್ ಒಟ್ಟಿಗೆ ಗ್ರೋತ್ ಆಗಪ್ಪಂದು ನನ್ನ ಪಾತ್ರ ಅಂತ ಅವನಲ್ಲ. ಥ್ಯಾಂಕ್ ಯು ವೆರಿ ಮಚ್. ಚಾನೆಲ್ ಕೋಸ್ಟಲ್ ಎಕ್ಸ್‌ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ.
ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620. ಬಲೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేన మస్తు ఖుషి అప్పుడు బాబా ఫుల్ కుల్లర్ల బుర్సొచ్చిగే అందు కైతల్ దిల్లడు మాతేడలు వీకిద ఫర్నిచర్ ఉండు ఈరింగ దాల్ దెత్కొరిపి నుంచి పోలేరు బేబీ లబా వీకే ಈ ಸಮ್ಮರ್ ಅಲ್ಲಿ ನೀವೇನಾದ್ರೂ ಬೆಸ್ಟ್ ಐಸ್ ಕ್ರೀಮ್ ಪಾರ್ಲರ್ ನ ಹುಡುಕಾಟದಲ್ಲಿದ್ದೀರಾ? ಹಾಗಿದ್ರೆ ದೇರಳಕಟ್ಟಿಯಲ್ಲಿ ನ್ಯೂ ಆಗಿ ಲಾಂಚ್ ಆಗಿದೆ ಮುಂಬೈನ ಪ್ರೀಮಿಯಂ ಬ್ರ್ಯಾಂಡ್ ಐಸ್ ಕ್ರೀಮ್ ಅಪ್ಸರಾ ಐಸ್ ಕ್ರೀಮ್. ಇಲ್ಲಿ ಎಲ್ಲಾ ರೀತಿಯ ಸ್ಕೂಪ್ಗಳಿಗೂ ಕೂಡ 50% ಆಫರ್ ಅನ್ನ ನೀಡ್ತಾ ಇದ್ದಾರೆ. ಇಲ್ಲಿನ ಐಸ್ ಕ್ರೀಮ್ ಅಂತೂ ತುಂಬಾನೇ ಟೇಸ್ಟ್ ಅಂತಾನೆ ಹೇಳ್ಬಹುದು. ಜೊತೆಗೆ 50ಕ್ಕಿಂತ ಹೆಚ್ಚು ರೀತಿಯ ಫ್ಲೇವರ್ಸ್ ಅನ್ನ ಇಲ್ಲಿ ಪಡಿಬಹುದು. ಇಲ್ಲಿ ನ್ಯೂಲಿ ಲಾಂಚ್ ಆಗಿರುವಂತಹ ಬಟರ್ ಸ್ಕಾಚ್ ಕ್ರಂಚ್, ರೋಸ್ಟೆಡ್ ಆಲ್ಮಂಡ್ಸ್, ಅಲ್ಫೋನ್ಸಾ, ಗುವಾ ಗ್ರೋವ್ರಿ, ಹೀಗೆ ನಿಮ್ಮ ಇಷ್ಟದ ಐಸ್ ಕ್ರೀಮ್ ಫ್ಲೇವರ್ ಅನ್ನ ನೀವು ಪಡೆಯಬಹುದು. ಹಾಗೆಯೇ 15 ಡೇಸ್ ನಲ್ಲಿ ಉಳ್ಳಾಲ, ದೇರಳಕಟ್ಟೆ, ಮುಡಿಪು ಹೀಗೆ ಈ ಪ್ರದೇಶದಲ್ಲಿರುವವರಿಗೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊದಲ್ಲಿ ಕೂಡ ಐಸ್ ಕ್ರೀಮ್ ಅನ್ನ ಪಡೆಯುವಂತಹ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಅಪ್ಸರಾ ಐಸ್ ಕ್ರೀಮ್ ಅವರು. ಇನ್ನು ಐಸ್ ಕ್ರೀಮ್ ಆ್ಯಂಡ್ ಸ್ಕೂಪ್ಸ್ ಜೊತೆಗೆ ಕುಲ್ಫಿ, ಶೇಕ್ಸ್ ಜೊತೆಗೆ 10 ರೀತಿಯ ಝೀರೋ ಆಡೆಡ್ ಶುಗರ್ ಐಸ್ ಕ್ರೀಮ್ಸ್ ಕೂಡ ಅಪ್ಸರಾ ಐಸ್ ಕ್ರೀಮ್ ಅಲ್ಲಿ ಇದೆ. ಹಾಗಿದ್ರೆ ಹಿಂದೆ ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಈ ಸಮ್ಮರ್ನ ಕೂಲ್ ಆಗಿ ಮುಂಬೈನ ಪ್ರೀಮಿಯರ್ ಬ್ರ್ಯಾಂಡ್ ಐಸ್ ಕ್ರೀಮ್ ಅಪ್ಸರಾ ಐಸ್ ಕ್ರೀಮ್ ಅಲ್ಲಿ ಪಡ್ಕೊಳ್ಳಿ. ತಡ ಮಾಡಬೇಡಿ, ದೇರ್ಲಕಟ್ಟಿಯಲ್ಲಿರುವಂತಹ ಕ್ಷೇಮದ ಆಪೋಸಿಟ್ ಸೈಡ್ ಜಾಸ್ಮಿನ್ ಪ್ರೈಡ್ ಬಿಲ್ಡಿಂಗ್ ನ ನಿತ್ಯಾನಂದ ನಗರ ದೇರ್ಲಕಟ್ಟಿಗೆ ಹಿಂದೆ ಭೇಟಿ ಕೊಡಿ. ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್. ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್, ಅಡುಗೆ ಮನೆ ಸಲಕರಣೆಗಳು, ವಿವಿಧ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಹೋಮ್ ಥಿಯೇಟರ್, ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ. ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್, ಎಕ್ಸ್ಚೇಂಜ್ ಆಫರ್, ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ. ಅಗರಿ ಎಂಟರ್ಪ್ರೈಸಸ್ ನಲ್ಲಿ ರೇಟ್ ನಿಮ್ಮದು, ಆಫರ್ ನಮ್ಮದು. ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ, ಅದು ಅಗರಿಯಲ್ಲೇ. ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮಳಿಗೆಗೆ ಇಂದೇ ಭೇಟಿ ಕೊಡಿ. ಹೊಸಬಿತ್ತಿಲ್, ಸುರತ್ಕಲ್ ಆಪೋಸಿಟ್ ಗೋವಿಂದಾಸ್ ಕಾಲೇಜ್, ಸುರತ್ಕಲ್ ಬಿಹೈಂಡ್ ಬಸ್ ಸ್ಟ್ಯಾಂಡ್, ಮೂಡಬಿದ್ರೆ. ಶಿಬ್ಲಿಕೆರೆ ತೆಂಕ ಎಡಪದವು. ಬನ್ನಿ, ಅಗರಿಯ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಅಗರಿ ಎಂಟರ್ಪ್ರೈಸಸ್. ಸೌರಾಷ್ಟ್ರ ಕ್ಲೋತ್ ಸ್ಟೋರ್. ಎಲ್ಲಾ ಶಾಲೆಯ ಶಾಲಾ ಸಮವಸ್ತ್ರಗಳು ಇಲ್ಲಿ ಲಭ್ಯ ಇದೆ. ಶಾಲಾ ಮಕ್ಕಳಿಗಾಗಿ ಶಾಕ್ಸ್, ಟೈ, ಸ್ಕೂಲ್ ಬ್ಯಾಗ್ಸ್, ರೈನ್ ಕೋಟ್,
ಅಂಬ್ರೆಲಾ, ಬೆಲ್ಟ್, ವಾಟರ್ ಬ್ಯಾಗ್ಸ್, ಟಿಫಿನ್ ಬಾಕ್ಸ್, ಟಿಫಿನ್ ಬ್ಯಾಗ್ಸ್, ಪೆನ್ಸಿಲ್ ಬಾಕ್ಸ್, ಪೆನ್ಸಿಲ್ ಬ್ಯಾಗ್ ಹೀಗೆ ಎಲ್ಲಾ ಮಕ್ಕಳ ಶಾಲಾ ವಸ್ತುಗಳ ಬೃಹತ್ ಸಂಗ್ರಹವಿದೆ. ಯೋಗ್ಯ ಬೆಲೆ, ಗುಣಮಟ್ಟದ ಉತ್ಪನ್ನ ಹಾಗೂ ವಿಶ್ವಾಸನೀಯ ಸೇವೆಗಾಗಿ Authorized dealer Saurashtra Clothes Store, Market Road, Mangalore. Mobile 8882424910. ನಾರಾಯಣಗುರು ಕೈಗಾರಿಕಾ ತರಬೇತಿ ಸಂಸ್ಥೆ ಕುದ್ರೋಳಿ. ಐಟಿಐ ಶಿಕ್ಷಣಕ್ಕಾಗಿ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಎಲೆಕ್ಟ್ರಿಷಿಯನ್ಸ್ ಮತ್ತು ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಟೆಕ್ನಿಷಿಯನ್ಸ್ ವೃತ್ತಿ ಕೋರ್ಸ್ಗಳು ಲಭ್ಯ ಇದೆ. ಎಸ್ಎಸ್ಎಲ್ಸಿ ಪಾಸ್ ಮತ್ತು ಪಿಯುಸಿ ಪಾಸ್ ಅಥವಾ ಫೇಲ್ ಆದವರಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿದ್ದು, ತರಬೇತಿ ಅವಧಿ 2 ವರ್ಷಗಳಾಗಿದೆ. ಉಜ್ವಲ ಭವಿಷ್ಯದತ್ತ ಮೊದಲ ಹೆಜ್ಜೆಯನ್ನ ಇಡಲು ಇಂದೇ ಅರ್ಜಿಯನ್ನ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ 082424928447. ಶ್ರೀ ದುರ್ಗಾ ಚೌಡೇಶ್ವರಿ ಜ್ಯೋತಿಷ್ಯ ಕೇಂದ್ರ. ಪರಿಹಾರದಲ್ಲಿ ಚಾಲೆಂಜ್. ತುಳುನಾಡಿನ ಮತ್ತು ಕೇರಳದ ಪ್ರಖ್ಯಾತ ಮಹಾವಶೀಕರಣ ಮಾಂತ್ರಿಕರಾದ ದೈವಜ್ಞ ಪಂಡಿತ್ ದುರ್ಗಾ ಪ್ರಸಾದ್ ಆಚಾರ್ಯರು ಪ್ರಾಚೀನ ಕೇರಳ ಬಂಗಾಳಿ ಅಘೋರ ಕಠೋರ ಜಪಸಿದ್ಧಿಯಿಂದ ಹೋಮ ಹವನಗಳ ಮೂಲಕ ನಿಮ್ಮ ಸಮಸ್ಯೆಗಳಾದ ಕೌಟುಂಬಿಕ ಕಲಹ, ಆರೋಗ್ಯ, ಸಂತಾನ, ಕೋರ್ಟು ಕಚೇರಿ, ವ್ಯಾಪಾರ, ರಾಜಕೀಯ, ವಿದೇಶ ಪ್ರಯಾಣ, ಉದ್ಯೋಗ ಇಂತಹ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ ಒಂದೇ ದಿನದಲ್ಲಿ ಫೋನಿನ ಮೂಲಕವೇ ಶಾಶ್ವತ ಪರಿಹಾರ. ಎಲ್ಲಿಯೂ ಆಗದ ಕೆಲಸ ಇಲ್ಲಿ ಸಾಧ್ಯ. ವಿಶೇಷ ಸೂಚನೆ: ಸತಿಪತಿ ಕಲಹ, ಪ್ರೇಮ ಬಾಧೆ, ಲೈಂಗಿಕ ಸಮಸ್ಯೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮದುವೆಯಲ್ಲಿ ವಿಳಂಬ, ಮರಣ ಭಯ, ಜೀವನದಲ್ಲಿ ಜಿಗುಪ್ಸೆ, ಇನ್ನೂ ಅನೇಕ ನಿಮ್ಮ ಹೇಳಿಕೊಳ್ಳಲಾಗದ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಚೌಡೇಶ್ವರಿ ದೇವಿಯ ಅಘೋರಿ ನಾಗಾಸಾಧುಗಳಿಂದ ಪರಿಹಾರ ತಿಳಿಸುತ್ತಾರೆ. ಸಮಸ್ಯೆನ ಗುರುಜಿಗಳು ಒಂದು ಫೋನ್ನ ಮುಖಾಂತರನೇ ಅದನ್ನು ಬಗೆಹರಿಸಿಕೊಟ್ಟಿದ್ದಾರೆ. ನನಗೆ ನನ್ನ ಸಂಬಂಧಿಗಳಾದಂಥವರು ಎಲ್ಲರೂ ಕೂಡ ಮಾಟ ಮಂತ್ರ ಮಾಡಿ ನನ್ನ ಜೀವನನೇ ಹಾಳು ಮಾಡಿ ನಾನು ಸಾಯುವಂಥ ಪರಿಸ್ಥಿತಿನ ತಲುಪಿಸಿದ್ರು. ಗುರೂಜಿಯವರು ಫೋನಿನ ಒಂದು ಧ್ವನಿಯ ಮೂಲಕ ನನ್ನನ್ನು ಗುರುತಿಸಿ, ನನ್ನ ಸಮಸ್ಯೆನ ಗುರುತಿಸಿ ಅದಕ್ಕೆ ಉತ್ತಮವಾದ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಇವರನ್ನೊಮ್ಮೆ ಭೇಟಿ ಮಾಡಿ. ದೂರವಾಣಿ ಸಂಖ್ಯೆ 9632860475. ಪ್ರಿಯಾ ಎಲೆಕ್ಟ್ರಾನಿಕ್ಸ್, ಫರ್ನಿಚರ್ ಅಂಡ್ ಸೂಪರ್ ಮಾರ್ಕೆಟ್. ಭರ್ಜರಿ ಆಫರ್ಗಳ ಸುರಿಮಳೆ. ಒಂದೇ ಸೂರಿನಡಿ ಫರ್ನಿಚರ್ಗಳು, ಎಲೆಕ್ಟ್ರಾನಿಕ್ ಐಟಮ್ಸ್ಗಳು, ನಿಮ್ಮ ಮನೆಗೆ ಬೇಕಾಗುವಂತಹ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳ ಬೃಹತ್ ಮಳಿಗೆ. ಪ್ರಿಯಾ ಎಲೆಕ್ಟ್ರಾನಿಕ್ಸ್. ಪ್ರಿಯಾ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎನಿಥಿಂಗ್ ಫಾರ್ ಎನಿಥಿಂಗ್ ಡಿಸ್ಕೌಂಟ್ ಆಫರ್ ನಡೀತಾ ಇದೆ. ಪ್ರೆಸ್ಟೀಜ್ ನ ಎಲ್ಲ ಐಟಮ್ಸ್ಗಳು 25% 60% ಡಿಸ್ಕೌಂಟ್ ಅನ್ನ ನೀಡ್ತಾ ಇದೆ. ಹಾಗೆಯೇ ವಿ-ಗಾರ್ಡ್ ಗ್ಯಾಸ್ ಗೀಸರ್, ಸುಜಾತ ಮಿಕ್ಸಿ 6000 ಸಿಗ್ತಾ ಇದೆ. ವಿ-ಗಾರ್ಡ್ ವಾಟರ್ ಹೀಟರ್ 25% ಆಫರ್. ಪ್ಯಾನಸೋನಿಕ್ ಮಿಕ್ಸರ್ ಗ್ರೈಂಡರ್ 25% ಡಿಸ್ಕೌಂಟ್. ಜೊತೆಗೆ ಕ್ಯಾಶ್ ಬ್ಯಾಕ್ ಆಫರ್ ಆನ್ ಡೆಬಿಟ್ ಅಂಡ್ ಕ್ರೆಡಿಟ್ ಕಾರ್ಡ್ಸ್ ಮೇಲೆ. ಹಾಗಿದ್ರೆ ಮಿಸ್ ಮಾಡ್ಕೊಳ್ಳೇಬೇಡಿ. ಎನಿಥಿಂಗ್ ಟು ಎನಿಥಿಂಗ್ ಜೂನ್ 23ರಿಂದ ಜೂನ್ 30ರವರೆಗೆ ಎಲ್ಲ ಆಫರ್ಗಳು ನಿಮಗಾಗಿ. ಹಾಗಿದ್ರೆ ಬಿಸಿ ರೋಡಿನ ಮಿನಿ ವಿಧಾನಸೌಧದ ಬಳಿ
ಪ್ರಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ 7026054777. ವಿರಾಮದ ನಂತರ ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕೇಸರಿ ಮಿತ್ರವೃಂದ ಹಾಗೂ ಕೇಸರಿ ಮಾತೃಮಂಡಲಿ ಕುಂಪಲ ಇದರ ವತಿಯಿಂದ ಸಿಂಧೂರ ಪ್ರತಿಭಾ ಪುರಸ್ಕಾರ ತಾರೀಕು 29ರ ಆದಿತ್ಯವಾರ ಬೆಳಿಗ್ಗೆ 10:30 ಗಂಟೆಗೆ ಸರಿಯಾಗಿ ಕೇಸರಿ ಸಭಾಭವನದಲ್ಲಿ ನೆರವೇರಿತು. ಸಭಾಧ್ಯಕ್ಷತೆಯನ್ನ ಕೇಸರಿ ಮಿತ್ರವೃಂದ ಅಧ್ಯಕ್ಷರಾದ ಶ್ರೀ ಸುಧಾಕರ್ ಕುಂಪಲ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ರಮೇಶ್ ಮೆಂಡನ ಹಾಗೆಯೇ ಇವರು ಟ್ರಸ್ಟಿ ಜಯವೀರ ಮಾರುತಿ ವ್ಯಾಯಾಮ ಶಾಲೆ ತೊಕ್ಕೊಟ್ಟು, ಇನ್ನು ವಿಭಾಗ ಸೇವಾ ಪ್ರಮುಖರು ಮಂಗಳೂರು ವಿಭಾಗದ ಚಂದ್ರಶೇಖರ್, ರೋಟರಿ ಕ್ಲಬ್ ಮಂಗಳೂರು ಪ್ರೊಫೆಸರ್ ರಾಧಾಕೃಷ್ಣ, ಅಧ್ಯಕ್ಷರು ಕೇಸರಿ ಮಾತೃಮಂಡಲಿ ಕುಂಪಲ ಶ್ರೀಮತಿ ದಿವ್ಯಾ ರಾಕೇಶ್, ಇನ್ನು ಯನಪೋಯ ಕಾಲೇಜ್ ಮತ್ತು ಆಸ್ಪತ್ರೆ ದೇರ್ಲಕಟ್ಟೆ ಇದರ ಶಿಬಿರದ ಸಂಚಾಲಕರಾಗಿರುವಂತಹ ಶ್ರೀ ರಜಾಕ್, ಇನ್ನು ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಸಮಾಜ ಕಾರ್ಯ ವಿಭಾಗ ಪ್ರಾಂಶುಪಾಲರು ಶ್ರೀಮತಿ ಅಬಿತಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಇನ್ನು ಮಾತೃಮಂಡಲಿಯ ಸದಸ್ಯರ ಪ್ರಾರ್ಥನೆಯೊಂದಿಗೆ ಸಭೆಯನ್ನ ಆರಂಭಿಸಲಾಯಿತು. ಹಾಗೆಯೇ ಕೇಸರಿ ಮಿತ್ರವೃಂದದ ಅಧ್ಯಕ್ಷರಾದ ಸುಧಾಕರ್ ಕುಂಪಲ ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳನ್ನು ಸ್ವಾಗತಿಸಿದರು. ಗಣ್ಯರು ಸಾಂಕೇತಿಕವಾಗಿ ಗಿಡವನ್ನು ನೆಡುವ ಮೂಲಕ ವನ ಮಹೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕುಂಪಲ ಸರ್ಕಾರಿ ಪ್ರೌಢಶಾಲೆಯ SSLCಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಗೊಂಡ 3 ವಿದ್ಯಾರ್ಥಿಗಳಿಗೆ ಸಿಂಧೂರ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ. ಹಾಗೂ ವೃಂದದ ಸದಸ್ಯರು SSLC ಹಾಗೂ PUCಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ಮಕ್ಕಳಿಗೆ ಗೌರವ ಪ್ರದಾನ ಕೂಡ ಮಾಡಲಾಯಿತು. ಅನಂತರ ಯನಪೋಯ ಆಸ್ಪತ್ರೆ ಮತ್ತು ಕಾಲೇಜು ಇದರ ವತಿಯಿಂದ ಉಚಿತ ವೈದ್ಯಕೀಯ ಶಿಬಿರ ಕೂಡ ನಡೆಸಲಾಯಿತು. ಕುಂಪಲ ಪರಿಸರದ ಸುಮಾರು 100ಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಉಚಿತ ಆರೋಗ್ಯ ಸೇವೆಯನ್ನು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಟ್ರಸ್ಟಿಗಳು, ಪದಾಧಿಕಾರಿಗಳು, ಸದಸ್ಯರು ಹಾಗೂ ಮಾತೃಮಂಡಲಿಯ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದ ನಿರೂಪಣೆಯನ್ನ ಸಂದೀಪ್ ಕುಂಪಲ ನೆರವೇರಿಸಿದ್ರು. ಹಾಗೆಯೇ ಮಾತೃಮಂಡಲಿಯ ಅಧ್ಯಕ್ಷರಾದ ಶ್ರೀಮತಿ ದಿವ್ಯಾ ರಾಕೇಶ್ ಅವರು ವಂದಿಸಿದ್ರು. ಮೂಲಕ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಪ್ರಾರಂಭಿಸಿದಂತಹ ಸರ್ವ ಅತಿಥಿ ಗಣ್ಯರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದವನ್ನ ನಿಮ್ಮೆಲ್ಲರ ಜೋರದ ಕಚ್ಚಪ್ಪಾಡಿಯೊಂದಿಗೆ ವೇದಿಕೆಯಲ್ಲಿ ಸನ್ಮಾನದ ಆಸನವನ್ನ ಸ್ವೀಕರಿಸುವಂತೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿ ಗೌರವಧನದ ಜೊತೆಗೆ ಸನ್ಮಾನವನ್ನ ನಮ್ಮ ಭವ್ಯ ವೇದಿಕೆಯಲ್ಲಿ ನಾವು ನಡೆಸಿಕೊಡ್ತೇವೆ ಅನ್ನುವಂತಹ 555 ಅಂಕಗಳೊಂದಿಗೆ 88.8% ಅಂಕದೊಂದಿಗೆ ಸನ್ಮಾನವನ್ನ ಸ್ವೀಕರಿಸಿರುವಂತಹ ವಿದ್ಯಾರ್ಥಿ ಕೀರ್ತಿಯನ್ನ ತಂದುಕೊಂಡ ಈಗ ಒಂದಕ್ಕೆ ಬೇಜಾರ ಕ್ಲಬ್ದ ಫಂಕ್ಷನ್ ವಯಸ್ಸಾಗ ಒಂದು ಪಂಪುನಿ ಮಾಂಪುನಿ ಒಂದು ಚೌಡದ ಚಮ್ಮಡಿ ಪೂಜಾರಿ ಕುಂಪಲ ಇವರ ಹೆಮ್ಮೆಯ ಸುಪುತ್ರಿ SSLC ವಿಭಾಗದಲ್ಲಿ 604 ಅಂಕಗಳನ್ನು ಪಡೆದಿರುವಂತಹ ಹೀರಲ್ ಎಸ್ ಬಗೇರ್ ಚೌಡದ ಬೆಚ್ಚವು ಪ್ರತಿಶತ ಅಂಕದೊಂದಿಗೆ ದ್ವಿತೀಯ ಸ್ಥಾನವನ್ನು ಅಲಂಕರಿಸುವಂತಹ ವಿದ್ಯಾರ್ಥಿನಿ ಹೀರಲ್ ಎಸ್ ಬಗೇರ ಇವರಿಗೆ ಪ್ರೀತಿಪೂರ್ವಕವಾದ ಸನ್ಮಾನದ ಗೌರವ ಇಂದಿನ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅತಿಥಿ ಗಣ್ಯರಿಂದ ಅದೇ ರೀತಿ ನಮ್ಮ ಸಂಸ್ಥೆಯ ಹೆಮ್ಮೆಯ ಅಧ್ಯಕ್ಷರುಗಳ ಜೊತೆ ಸೇರಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸ್ತಾ ಇದ್ದಾರೆ. ಹೀರಲ್ ಎಸ್ ಬಗೇರ ಇವರಿಗೂ ಕೂಡ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಗೈಯುವಂತಹ ಅವಕಾಶಗಳನ್ನ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವರು ಒದಗಿಸಿಕೊಡಲಿ ಅನ್ನುವಂತಹ ಭಕ್ತಿಯ ಪ್ರಾರ್ಥನೆಯೊಂದಿಗೆ ಕೇಸರಿ ಮಿತ್ರವೃಂದ ನೀಡುತ್ತಿರುವಂತಹ ಸನ್ಮಾನದ ಅಭಿನಂದನೆಯ ಗೌರವಾರ್ಪಣೆ. ಜೋಳದ ಹೆಚ್ಚಾಪಣೆಯೊಂದಿಗೆ ಜ್ಞಾನ R 575 ಅಂಕಗಳು 96% ಅಂಕಗಳೊಂದಿಗೆ ಕೇಸರಿ ಸಂಸ್ಥೆಯ ಸದಸ್ಯರಾದಂತಹ ರವಿಪ್ರಸಾದ್ ಇವರ ಹೆಮ್ಮೆಯ ಸುಪುತ್ರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಜೋಳದ ಹೆಚ್ಚಾಪಣೆ ಬರಬೇಕು. ನಮ್ಮ ಸಂಸ್ಥೆಯ ಸದಸ್ಯರ ಕಿಶೋರ್ ರವಿಪ್ರಸಾದ್ ದಯವಿಟ್ಟು ಈ ವಿದ್ಯಾರ್ಥಿಗಳ ಹೆತ್ತವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಮಕ್ಕಳ ಜೊತೆಗೆ ಭಾವಚಿತ್ರಕ್ಕೆ ತಾವೆಲ್ಲರೂ ಸಹಕರಿಸುವಂತೆ ಮನವಿ. ಜೋಳದ ಹೆಚ್ಚಾಪಣೆಯಲ್ಲಿ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಅಭಿನಂದನಾ ಸನ್ಮಾನ ಗೌರವಕ್ಕೆ 2 ಸರಿ ಬರ್ತೆ ಈ ಕೇಸರಿ ಮಿತ್ರ ಮಂಡಲ ಬಣ್ಣಗ ಹೋಗಿ ಬಾರಿ ಪರಿಮಳದಂಚಿನ ವಸ್ತು ಸಾಧಾರಣ 35 ವರ್ಷದಿಂಚಿ ಈ ಕಾರ್ಯಕ್ರಮ ಮಲ್ಪದಕ್ಕ ಸೇರಿದೆ ಬಾರಿ ವಿಜೃಂಭಣೆ ಮಲ್ತಂದುಲ್ಲೇರಿ ಅಂಚನೆ ದೇವರ ಕಾರ್ಯಕ್ರಮ ಬಾರಿ ಕೊರಡು ಮಲ್ತಂದುಲ್ಲೇರಿ ಆ ವಿಷಯ ಮಾತೈತ ಅಧ್ಯಕ್ಷರೇ ನಮ್ಮ ಗಮನವು ತೆರಿಪಾಯರು.
ಸಿಂಧೂರ ಒಂಜಿ ಮಲ್ಲ ನಮ್ಮ ಭಾರತ ದೇಶದ ಸಿಂಧೂರ ಪನ್ಪುನ ಒಂಜಿ ತಿಲಕದ ಒಂಜಿ ಪುದರ್ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ನಂಗೆ ಮಾತಕ್ಲೆ ಸಿಂಧೂರ ಪಂಡ ವಸ್ತು ಬೋಡು ಸಿಂಧೂರ ಪಂಡ ತಿಲಕ ಅಂಚಾದ ಒಂಜಿ ಪ್ರಯೋಗ ಮಂತದೆ ಇತ್ತೆ ಸಿಂಧೂರ ಮಾತಕ್ಲೆಗ್ಲ ಒಂಜಿ ಭಾರತ ದೇಶ ಪಂಡಗ ಸಿಂಧೂರ ಅವು ಯಾಪಲ್ಲ ಸಿಂಧೂರವಾದೇ ಉಪ್ಪೋಡು ಪಂಡದು ನಮ್ಮ ಪ್ರಧಾನಿಯರು ಮಾಡ್ತಿದ್ದಾರೆ ಅಂಚನೆ ಮಾತ ಭಾರತೀಯರ್ಲ ಸಿಂಧೂರ ಅದೇ ಉಪ್ಪೋಡು ಹೆಂಗೆ ಆ ಸುರುಟು ಆ ನೆಕ್ ಫೋನ್ ಹಬ್ಬಗ ಅಲ್ಪ ಶೂಟ್ ಮಾಡ್ಕೊಂಡಾಗ ಭಾರಿ ದುಃಖ ಆಗ್ತದೆ ಅಂಚನೆ ಹೆಂಗೆ ಅಪಗಣೆ ಮನ ಪರಿವರ್ತನೆ ಆದ ಜೀವನದಲ್ಲಿ ಅದನ್ನು ಮೂಡಿಸುವಲ್ಲಿ ಪ್ರತಿಯೊಂದು ಸಂಘ ಸಂಸ್ಥೆನೂ ಕೂಡ ಆಯಾಯ ಗ್ರಾಮದಲ್ಲಿ ಕೆಲಸ ಮಾಡುತ್ತೆ. ಅಂತಹ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರುವಂತಹ ಸಂಘ ಸಂಸ್ಥೆಗಳಲ್ಲಿ ಒಂದು ಕೇಸರಿ ಸಂಸ್ಥೆ. ಹಾಗಾಗಿ ಆ ಹೆಸರೇ ಹೇಳುವ ಹಾಗೆ ಭಾರತದ ಒಂದು ಪ್ರಧಾನವಾದಂತಹ ಎರಡು ಮೌಲ್ಯಗಳು, ವ್ಯಾಲ್ಯೂಸ್ ಆಫ್ ದ ಭಾರತ ಮೇಜರ್ಲಿ, ಅನೇಕ ಮೌಲ್ಯಗಳಲ್ಲಿ ಬಹಳ ಪ್ರಧಾನವಾದ ಮೌಲ್ಯ ಅದು ತ್ಯಾಗ ಮತ್ತು ಸೇವೆ. ಕೇಸರಿಯ ಗುಣವೂ ಅದೇನೆ. ಎಲ್ಲರನ್ನ ಸ್ವೀಕರಿಸಿರುವಂತಹ, ಅವರಿಗೆ ಅನ್ನ ನೀರು ಕೊಟ್ಟು ಸಲಹಿ ಸಾಕಿದಂತಹ ಕೇಸರಿ ಮಾತೆ ಅದು ಭಾರತ ಮಾತೆ. ಹಾಗಾಗಿ ಅಂತಹ ಕೇಸರಿಯ ಹೆಸರಿದ್ದು ಕೇಸರಿಯದ್ದೇ ಗುಣವನ್ನ ಸಮಾಜದ ಅವಶ್ಯಕತೆಗಳಿಗೆ ಸ್ಪಂದಿಸುವಂತಹ, ತಕ್ಷಣ ಯಾರಿಗೆ ಅವಶ್ಯಕತೆ ಇದೆ ಸೇವೆಯ, ಅವರಿಗೆ ಆ ಸೇವೆಯನ್ನು ತಲುಪಿಸುವಲ್ಲಿ ಕಳೆದ ಅಷ್ಟೂ ವರ್ಷಗಳಲ್ಲಿ ಕೆಲಸ ಮಾಡ್ತಾ ಬಂದಿದೆ. ಅದರ ಪರಿಣಾಮವೇ ಇಡೀ ಗ್ರಾಮಕ್ಕೆ ಗ್ರಾಮಸ್ಥರು ಇಷ್ಟು ಸಹಕಾರಿಯಾಗಿ ಬಂದು ಇವತ್ತು ಸಮಯ ಕೊಟ್ಟು ಸೇರ್ತಾ ಇದ್ದೀವಿ. ಸಾಮಾಜಿಕವಾಗಿ ಒಳ್ಳೆ ಕೆಲಸ ಮಾಡ್ತಾ ಇರುವಂತಹ ಒಂದು ಸಂಸ್ಥೆ ಎಂಬ ಕಾರಣಕ್ಕೋಸ್ಕರನೇ ಈಗ ತಕ್ಷಣ ನನಗೆ ಬಾಯಾರಿಕೆ ಆಗುತ್ತಿದೆ ಆ ಅನಿಸುವಾಗಲೇ ಒಂದು ಲೋಟ ನೀರು ತಂದು ಕೊಡೋದಿದೆಯಲ್ಲ, ಅದೇ ಸೇವೆ. ಅಂದ್ರೆ ತಕ್ಷಣ ಯಾವ ವ್ಯಕ್ತಿಗೆ ಒಂದು ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇದೆ, ಆದ್ರೆ ಅವನಿಗೆ ಅದನ್ನ ಪೂರೈಸಿಕೊಳ್ಳುವುದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅಂತಹದನ್ನ ತಕ್ಷಣ ಆ ಒಂದು ಜೀವಂತ ವ್ಯವಸ್ಥೆ ಸಮಾಜದಲ್ಲಿ ತಲುಪಿಸುವುದಿದೆಯಲ್ಲ, ಅದನ್ನ ಸೇವೆ. ಹಾಗಾಗಿ ಅವಶ್ಯಕತೆ ಇರುವ ಸಂಗತಿಯನ್ನ ತಕ್ಷಣ ಪೂರೈಸುವುದೇ ಸೇವೆ. ಅದನ್ನು ಮಾಡ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಸಮಾಜದಲ್ಲಿ ನಾವು ನಮ್ಮ ನಂತರ ಯಾರು ಸಾಮಾಜಿಕ ನೇತೃತ್ವ, ಒಂದು ಪ್ರಬುದ್ಧ ನಾಗರಿಕ ಸಮಾಜದಲ್ಲಿ ಒಳ್ಳೆಯ ಒಂದು ವ್ಯಕ್ತಿಗಳ ನಿರ್ಮಾಣದ ಕೆಲಸವನ್ನು ಕೂಡ ನಾವು ಮಾಡ್ತಾ ಹೋಗ್ತೀವಿ. ಸಮಾಜದಲ್ಲಿ ಸಾಧನೆ ಮಾಡಿದವರನ್ನ ಗುರುತಿಸುವಂತ ಕೆಲಸ ಅದು ಒಂದು ಎಚ್ಚರವಾಗಿರುವಂತಹ ಸಮಾಜದ ಅಂತ ಒಂದು ಲಕ್ಷಣ. ಹಾಗಾಗಿ ಎಚ್ಚರವಾಗಿರುವಂತಹ ಸಮಾಜದ ಒಂದು ಸಂಘ ಸಂಸ್ಥೆ ಆ ರೀತಿ ಗುರುತಿಸಿ ಅವರನ್ನ ಬೆಳೆಸಿ ಅವರನ್ನ ಪಾಲನೆ ಮಾಡಿ ಅವರನ್ನ ಎತ್ತರಿಸುವಂತ ಕೆಲಸ, ಮುಂದಕ್ಕೆ ಸಮಾಜಕ್ಕೆ ಗ್ರಾಮಕ್ಕೆ ಲೀಡರ್ಶಿಪ್ ಕೊಡ್ಲಿ, ಒಂದು ಒಳ್ಳೆಯ ನೇತೃತ್ವವನ್ನು ಮುಂದಕ್ಕೆ ಅವರು ಕೊಡ್ಲಿ. ಹಾಗಾಗಿ ಈ ರೀತಿ ಮುಂದಕ್ಕೆ ಅವರನ್ನ ಬೆಳೆಸುವಂತ ಕೆಲಸವನ್ನು ಮಾಡುವಂತ ಒಂದು ಸಂಗತಿ ಕೂಡ ಈ ವೇದಿಕೆಯಲ್ಲಿ ನಮಗೆ ಕಾಣ ಸಿಗ್ತಾ ಇದೆ. ಹಾಗಾಗಿ ಎಲ್ಲರನ್ನ ಒಗ್ಗೂಡಿಸ್ತಾ ಒಂದೇ ಮನಸ್ಸಿನಲ್ಲಿ ಬೆಸೆಯುತ್ತಾ ಇಡೀ ಗ್ರಾಮವನ್ನೇ ಒಂದು ವಿಶ್ವಾಸದ, ನಂಬಿಕೆಯ, ಸೇವೆಯುಕ್ತ ಒಂದು ಗ್ರಾಮವನ್ನೇ ಮಾಡುವಲ್ಲಿ ಈ ಸಂಘ ಸಂಸ್ಥೆಗಳು ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ನಮಗೆ ನಾವು ಪರಿಸರದ ಭಾಗ. ವಿಶೇಷವಾಗಿ ನಮಗೆ ಪರಿಸರ ಬೇಕು, ಪ್ರಕೃತಿ ಬೇಕು ವಿನಃ ನಾವೇ ಪರಿಸರವನ್ನ, ಪ್ರಕೃತಿಯನ್ನ ಲಾಲನೆ ಪಾಲನೆ, ಬೆಳೆಸುವುದಕ್ಕೆ, ಉಳಿಸುವುದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಹಾಗಾಗಿ ವರ್ಷಂಪ್ರತಿ ಒಬ್ಬೊಬ್ರು ಒಂದೊಂದು ಸಸ್ಯನ ನೆಟ್ಟರು ಕೂಡ ಕೋಟಿಗಟ್ಟಲೆ ಸಸಿ ನಮ್ಮ ದೇಶದಲ್ಲಿ ಆಗುತ್ತೆ. ನಮಗೆ ಇವತ್ತು ಆಮ್ಲಜನಕ ಸಿಗಬೇಕು, ಒಳ್ಳೆಯ ಪರಿಸರ ಸಿಗಬೇಕು. ಹಾಗಾಗಿ ಅದರ ಅವಲಂಬನೆ ಇದೆ. ನಮ್ಮ ಜೀವನ ಇರುವುದೇ ಪರಿಸರದ ಜೊತೆಯಾಗಿ. ನಾವು ಪರಿಸರದ ಜೀವಿ. ನಾವು ಪರಿಸರದ ಹೊರತಾಗಿ ಬದುಕುವಂತಹ ಮನುಷ್ಯರೇ ಅಲ್ಲ, ನಾವು ಪರಿಸರದ ಜೀವಿಯೇ ಆಗಿದ್ದೇವೆ. ಹಾಗಾಗಿ ಪರಿಸರದ ಸಂರಕ್ಷಣೆ ಮತ್ತು ಬೆಳೆಸುವ ದೃಷ್ಟಿಯಿಂದ ಕಾಳಜಿ, ಆ ದೃಷ್ಟಿಯಿಂದ ಈ ಕೇಸರಿ ಸಂಘ ಸಂಸ್ಥೆ ಮಾಡುತ್ತಿರುವಂತಹ ಯೋಚನೆ ಬಹಳ ಶ್ಲಾಘನೀಯ. ಹಾಗಾಗಿ ಇಡೀ ಗ್ರಾಮಕ್ಕೆ ಗ್ರಾಮವೇ ಒಂದು ರೀತಿಯ ಜಾಗೃತಾವಸ್ಥೆಯಲ್ಲಿರುವಂತಹ ಒಂದು ಒಳ್ಳೆಯ ಸುಭಿಕ್ಷೆಯ ಗ್ರಾಮದ ಕಡೆಗೆ ಹೆಜ್ಜೆ ಹಾಕ್ತಾ ಇರೋದು ಈ ಸಂದರ್ಭದಲ್ಲಿ ಗೋಚರಕ್ಕೆ ಬರ್ತಾ ಇದೆ. ರಾಷ್ಟ್ರೀಯ ಸೇವಾ ಭಾರತಿ ಈ ದಿಶೆಯಲ್ಲೇ ಕೆಲಸ ಮಾಡ್ತಾ ಇದೆ.
ರಾಷ್ಟ್ರೀಯ ಸೇವಾ ಭಾರತಿ ನಮ್ಮ ದೇಶದ ಎಲ್ಲ ಈ ರೀತಿ ಸಂಘ ಸಂಸ್ಥೆಗಳು ಏನಿದೆ ಅವರುಗಳಿಗೆ ಒಂದು ರೀತಿಯ ಒಂದು ಏನು ಅಂಬ್ರೆಲ್ಲಾ. ರಾಷ್ಟ್ರೀಯ ಸೇವಾ ಭಾರತ ಈಸ್ ಎ ಒನ್ ಆಫ್ ದ ಅಂಬ್ರೆಲ್ಲಾ ಆರ್ಗನೈಸೇಷನ್. ಅಂದ್ರೆ ಈ ಕೊಡೆಯ ಒಳಗಡೆ ಅನೇಕ ಸಂಘ ಸಂಸ್ಥೆಗಳು ನಾವು ಕೂಡ ಇದರ ಒಳಗಡೆ ಸೇರ್ಕೊಳ್ತೀವಿ. ರಾಷ್ಟ್ರೀಯ ಸೇವಾ ಭಾರತೀಯ ಮಾರ್ಗದರ್ಶನ, ದೂರದೃಷ್ಟಿಯ ಮಾತುಗಳು, ವಿಚಾರಗಳು ಅದು ನಮಗೂ ಇರಲಿ. ನಾವು ನಮ್ಮ ಗ್ರಾಮದಲ್ಲಿ ಮಾಡೋದಕ್ಕೋಸ್ಕರ ಅದು ಸಲಹೆ ಸಹಕಾರ ನಮಗೆ ಉಪಯೋಗ ಆಗಿತ್ತು. ಹಾಗಾಗಿ ಒಂದೇ ಒಂದು ಛತ್ರದ ಒಳಗಡೆ ಸಂಘ ಸಂಸ್ಥೆಗಳು ಇರುವಂತಹ ವ್ಯವಸ್ಥೆ ರಾಷ್ಟ್ರೀಯ ಸೇವಾ ಭಾರತಿ. ಹಾಗಾಗಿ ಈ ಒಂದು ರಾಷ್ಟ್ರೀಯ ಸೇವಾ ಭಾರತಿಯಲ್ಲಿ ಮಂಗಳೂರಿನ ವಿಭಾಗದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ಒಂದು ಕುಟುಂಬದ ರೀತಿಯಲ್ಲಿ ನಾವಿವತ್ತು ನಮ್ಮ ಪ್ರದೇಶಗಳಿಗೆ ಯಾವುದು ಅವಶ್ಯಕತೆ ಇದೆ ಅದಕ್ಕೆ ರಾಷ್ಟ್ರೀಯ ದೃಷ್ಟಿಕೋನವನ್ನ ಕೊಟ್ಟು ಜಗತ್ತಿಗೆ ನಾವೆಲ್ಲ ಒಂದು ಬಂಧು ಒಗ್ಗಟ್ಟಿನಲ್ಲಿ ವಿಶ್ವಾಸದಲ್ಲಿ ಬಾಳಿ ಬದುಕುವಂತಹ ಸಮಾಜ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ಕೆಲಸ ಮಾಡುವಂತಹ ಸಂಸ್ಥೆ ಸೇವಾ ಭಾರತಿ. ಅಂತಹ ಅನೇಕ ತತ್ವಾದರ್ಶಗಳನ್ನು ಒಳಗೊಂಡು ಅದೇ ದೃಷ್ಟಿಯಲ್ಲಿ ಈ ಸಮಾಜದ ಅವಶ್ಯಕತೆಗೆ ತಕ್ಕನಾಗಿ ಯೋಜನೆ ಮಾಡುತ್ತಾ ಕೆಲಸ ಮಾಡ್ತಾ ಇರುವಂತಹ ಕೇಸರಿ ಸಂಘ ಸಂಸ್ಥೆಗಳು. ಈ ಸಂಸ್ಥೆಯ ಕೇಸರಿ ಸಂಸ್ಥೆಯ ಸರ್ವ ಸದಸ್ಯರೇ, ಇಲ್ಲಿ ನೆರೆದಿರುವಂತಹ ಮಾತೆಯರೇ, ಸನ್ಮಾನಿಸಲ್ಪಟ್ಟಂತಹ ವಿದ್ಯಾರ್ಥಿ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ಮೊದಲದಾಗಿ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ಬಹಳ ಒಂದು ಖೇದ ವಿಚಾರ. ಯಾರು ನಮಸ್ಕಾರ ನಮಸ್ತೆ ಅಂತಂದ್ರೆ ಸುಮ್ಮನೆ ನಾವು ನಮಸ್ತಕ್ಕಿರುವಂಥದ್ದಲ್ಲ, ಅದಕ್ಕೆ ಪ್ರತಿಫಲನ ಕ್ರಿಯೆ ಇರಬೇಕು. ನನಗೆ ನಮಸ್ಕಾರ ಹೇಳಿ ಅಂತ ಹೇಳ್ತಾ ಇಲ್ಲ. ನಾನು ನಮಸ್ಕಾರ ಮಾಡಿದ್ದು ಯಾರಿಗೆ? ಸರ್ವಾಂತರ್ಯಾಮಿ ಆದಂತಹ ಭಗವಂತನಿಗೆ, ಆ ಭಗವಂತನನ್ನು ಹೊತ್ತುಕೊಂಡು ಕೂತಂತಹ ನಿಮಗೆ ಅಷ್ಟೇ, ಅನ್ಯಥಾ ಭಾವಿಸಬೇಡಿ. ಇವತ್ತಿನ ಈ ಕಾರ್ಯಕ್ರಮ ಕೇಸರಿ ಮಿತ್ರವೃಂದ ಟ್ರಸ್ಟ್ ಹಾಗೂ ಕೇಸರಿ ಮಿತ್ರವೃಂದ, ಕೇಸರಿ ಮಾತೃಮಂಡಳಿ ಎಲ್ಲ ಸೇರಿಕೊಂಡು ನಡೆಸಿದಂತಹ ಕಾರ್ಯಕ್ರಮ. ಮೊದಲನೇದಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಟ್ಟಂತಹ ವಿದ್ಯಾರ್ಥಿ ಮಿತ್ರರಿಗೆ ಒಂದು ಕಿವಿ ಮಾತು. ನಿಮ್ಮನ್ನಿಲ್ಲಿ ಸನ್ಮಾನಿಸಿದ್ದಾರೆ, ಅವುಗಳೆಲ್ಲ ನಿಮ್ಮ ಶ್ರಮ ಹಾಗೂ ನಿಮ್ಮ ಹೆತ್ತವರ ಶ್ರಮ, ಅದೇ ರೀತಿ ಅದಕ್ಕೆ ನೀವು ನೀಡಿದಂಥ ಪ್ರತಿಫಲ. ಅಲ್ಲಿಗೆ ಮುಗಿಲಿಲ್ಲ. ನಿಮ್ಮ ಮೇಲೆ ಇವತ್ತು ನಾವೆಲ್ಲ ಸೇರಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊರಿಸಿದ್ದೇವೆ. ಅದು ಈ ಸಮಾರಂಭದಲ್ಲಿ ನಿಮ್ಮನ್ನು ಸನ್ಮಾನಿಸಿದಂತಹ ವಿಚಾರದ ಹಿನ್ನೆಲೆ. ನೀವು ಬಹುಶಃ ನನಗೇನಿಲ್ಲ, ಸನ್ಮಾನ ಪಡೆದಿದ್ದೇನೆ, ಅದೇನೋ ಫಲಪುಷ್ಪ ಕೊಟ್ಟಿದ್ದಾರೆ, ಶಾಲು ಹೊದಿಸಿದ್ದಾರೆ ಹೇಳೋದಕ್ಕೆ ಸುಮ್ಮನಾಗಬೇಡಿ. ನಿಮಗೆ ಈ ಸಮಾಜದ ಋಣ ತೀರಿಸುವ, ಈ ರಾಷ್ಟ್ರದ ಋಣ ತೀರಿಸುವ, ನಿಮ್ಮ ಗುರುಗಳ ಋಣ ತೀರಿಸುವ, ನಿಮ್ಮ ಹೆತ್ತವರ ಋಣ ತೀರಿಸುವ, ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತೀಯ ಸನಾತನ ಸಂಸ್ಕಾರ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ನೀವೇನ ಇವಾಗ ಸಾಮಾನ್ಯವಾಗಿ ಅಪ್ರಾಪ್ತರಿರಬಹುದು, ಎಲ್ಲ ನಿಮ್ಮ 17-18 ವರ್ಷ ವಯೋಮಾನದ ಒಳಗಿರಬಹುದು. ಆದರೆ ಸೀರೆ ಎಷ್ಟು ಉತ್ತಮವಾಗಿ ಸೀರೆಯನ್ನು ಉಟ್ಕೊಂಡ್ರೆ ಆ ಮಹಿಳೆ ಬಹಳ ಉತ್ತಮವಾಗಿ ಸೌಂದರ್ಯವಾಗಿ ಕಾಣ್ತಾರೆ. ಅದೇ ರೀತಿ ತಾವೆಲ್ಲರೂ ಕೂಡ ಸಿಂಧೂರವನ್ನು ಇಟ್ಕೊಂಡ್ರೆ ನಿಜವಾಗಿ ಉತ್ತಮವಾಗಿ ಬಹಳ ನೀವು ಶಿಸ್ತಿನಿಂದ ಕಾಣ್ತಿದ್ದೀರಿ ಅಂತ ನನಗೆ ಒಂದು ಬಹಳ ಗೌರವ ಇದೆ. ಅದರ ಬಗ್ಗೆ ನಾವು ಸಮಾಜ ಸೇವೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಆಗ ಅವರಿಗೆ ಸಿಂಧೂರ ಇಟ್ಟರೆ ಅವರು ಮಹಿಳೆ ಅಂತ ಒಂದು ನಮಗೆ ಗುರುತಿಸಿ ಬಹಳ ಉತ್ತಮವಾಗಿ ಅವರ ಮಹಿಳೆ ಅಂತ ಕಾಣಲಿಕ್ಕೆ ಸುಂದರವಾಗಿ ಕಾಣ್ತಾರೆ. ಈಗ ನೋಡಿ ಇಲ್ಲಿ ನಮ್ಮ ಇವರು ಕನ್ನಡಗಟ್ಟದವರು ಸಿಂಧು ಇದು ಮಾಡಿದ್ರೆ ಅವರನ್ನು ನೋಡುವಾಗ ಬಹಳ ಖುಷಿ ಆಗ್ತದೆ. ಯಾಕೆಂದ್ರೆ ಅವರನ್ನು ಐದು ರೀತಿಯಲ್ಲಿ ಗುರುತಿಸಬಹುದು. ಅದೇ ರೀತಿ ಅದು ಕೂಡ ಸಿಂಧೂರ ಅಂತ ಬಹಳ ಅದರ ಹೆಸರನ್ನ ಇಟ್ಟು ಪುರಸ್ಕಾರವನ್ನು ಕೂಡ ಮಾಡಿದ್ದೀರಿ. ಅದಕ್ಕಾಗಿ ತಮ್ಮ ಮಿತ್ರವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನು ನಮ್ಮ ಏನಪ್ಪಾ ಆಸ್ಪತ್ರೆ ಬಗ್ಗೆ ನಾನು ಹೇಳುವುದಂದ್ರೆ, ತಮಗೆ ಪರಿಸರ ಇರುವಂತಹ ಆಸ್ಪತ್ರೆ. ಇವತ್ತು ನಾವಿಲ್ಲಿ ಕಣ್ಣಿನ ತಪಾಸಣೆ ಮತ್ತು ಇತರ ಸಾಮಾಜಿಕ ಕೆಲವು ಆರೋಗ್ಯದ ಬಗ್ಗೆ ಅಂದ್ರೆ BP, ಶುಗರ್, ಇನ್ನಿತರ ವೈದ್ಯಕೀಯ ಸಾಮಾಜಿಕ ವೈದ್ಯಕೀಯವನ್ನು ತಪಾಸಣೆ ಕೂಡ ಮಾಡ್ತಾ ಇದ್ದೇವೆ. ಅದರಲ್ಲಿ ತಾವೀಗ ಇಲ್ಲಿ ಬಂದು ಕಣ್ಣಿನ ತಪಾಸಣೆ ಮಾಡಿಕೊಂಡು ಯಾರಿಗಾದ್ರೂ ಕಣ್ಣಿನ ಪೊರೆ
ತಾವು ತಿಳ್ಕೊಳ್ಳಿ. ಕಣ್ಣಿನ ಪೊರೆ ಚಿಕಿತ್ಸೆ ಇದ್ದಲ್ಲಿ ಅಥವಾ ಕಣ್ಣಿನ ಏನಾದರೂ ಹೆಚ್ಚಿನ ತಪಾಸಣೆ ಇದ್ದಲ್ಲಿ ತಮ್ಮ ಎನಪೈ ಆಸ್ಪತ್ರೆ ಬಂದಾಗ ತಮಗೆ ಉಚಿತವಾಗಿ ಯಾವುದೇ ಡಾಕ್ಟರ್ಗಳು ನೋಡಿದ್ರು ಉಚಿತವಾಗಿ ಅವರ ವೈದ್ಯಕೀಯ ವೆಚ್ಚವನ್ನು ನಾವು ಫ್ರೀ ಭರಿಸ್ತೇವೆ. ಅದೇ ರೀತಿ ಇನ್ನು ಯಾರಿಗಾದ್ರೂ ಕಣ್ಣಿನ ಪೊರೆ ಇದೆ, ಅದರೊಳಗೆ ಲನ್ಸ್ ಇಡುವಂತ ಒಂದು ಕಾರ್ಯಕ್ರಮ ಇದೆ, ಅದನ್ನು ಕೂಡ ನಾವು ಫ್ರೀಯಾಗಿ ಅವರಿಗೆ ಮಾಡಿಕೊಡ್ತಾ ಇದ್ದೇವೆ. ಈ ಪರಿಸರ ನಮ್ಮ ದಕ್ಷಿಣ ಕನ್ನಡದವರಿಗೆ ಅದು ಕೂಡ ಫ್ರೀಯಾಗಿ ಆಗ್ತದೆ ಅವರಿಗೆ. ಅದೇ ರೀತಿ ಕಣ್ಣಿನ ತಪಾಸಣೆ ಮಾಡುವಾಗ ಇನ್ನು ಬೇರೆ ಏನಾದ್ರು ನರದ್ದು ತೊಂದರೆಗಳಿದ್ರೆ, ಕೆಲವರಿಗೆ ನರದ್ದು ತೊಂದರೆ, ನೀರು ಬರುವಂತದ್ದು ಅಂತ ತೊಂದರೆಗಳಿದ್ರೆ ಅವರಿಗೆ ಸರ್ಜರಿ ನಾವು ಉಚಿತವಾಗಿ ಮಾಡಿಕೊಡ್ತಾ ಇದ್ದೇವೆ. ಡಾಕ್ಟರ್ ಚಾರ್ಜಿಗೆ ಉಚಿತ. ಆದರೆ ಅದರ ಒಳಗೆ ಏನಾದ್ರೂ ನಮ್ಮ ಓಟಿ ಒಳಗೆ ಏನಾದ್ರೂ ಔಷಧಿಗಳನ್ನು ಭರಿಸುವಂತಿದ್ರೆ ಅದನ್ನ ಮಾತ್ರ ನೀವು ಕಟ್ಟಬೇಕಾಗ್ತದೆ. ಇನ್ನಿತರ ಇದು ಕಣ್ಣಿನ ಬಗ್ಗೆ ಅವರಿಗೆ ಕನ್ನಡ ಕೂಡ, ಕಣ್ಣಿನ ಹೊರೆ ತಪಾಸಣೆ ಮಾಡಿದವರಿಗೆ, ಶಸ್ತ್ರಚಿಕಿತ್ಸೆ ಮಾಡಿದವರಿಗೆ ನಾವು ಕನ್ನಡ ಕೂಡ ಫ್ರೀ ಆಗಿ ಕೊಡ್ತಾ ಇದ್ದೇವೆ. ಅವರಿಗೆ ಮದ್ದು ಕೂಡ ಕಣ್ಣಿದ್ದು ಫ್ರೀ ಆಗಿ ಕೊಡ್ತಾ ಇದ್ದೇವೆ. ಒಂದು ವೇಳೆ ಕಣ್ಣಿನ ಪೊರೆ ಚಿಕಿತ್ಸೆ ಇದ್ದವರಿಗೆ BP, ಶುಗರ್ ಅಥವಾ ಇನ್ನಿತರ ಕಾಯಿಲೆಗಳಿಗೆ ಕಾಪು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಸಮಿತಿ ಇದರ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ನಿಯಾಜ್ ಹಾಗೆಯೇ ಕಾಪು ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ದಕ್ಷಿಣ ಉತ್ತರ ಅಧ್ಯಕ್ಷರುಗಳಾದ ಗೌರೀಶ್, ಶರತ್ ನಾಯಕ್ ಹಾಗೂ ನೂತನ ಕಾರ್ಯಕಾರಿ ಸಮಿತಿ ಪದಗ್ರಹಣ ಸಮಾರಂಭ ಶನಿವಾರ ಕಾಪು ರಾಜೀವ್ ಭವನದಲ್ಲಿ ಜರುಗಿತು. ಕಾರ್ಯಕ್ರಮವನ್ನ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಉದ್ಘಾಟಿಸಿದ್ರು. ಹಾಗೆಯೇ ಅವರು ಈ ಸಂದರ್ಭ ಮಾತನಾಡಿ, ಆಡಳಿತಾರೂಢ ಮೋದಿ ಸರ್ಕಾರದಿಂದ ಸಂವಿಧಾನಕ್ಕೆ ಧಕ್ಕೆ ತರುವಂತಾಗಿದೆ. ಜನಪರ ಆಶಯಕ್ಕೆ ಕಾಂಗ್ರೆಸ್ನಿಂದ ಸಂವಿಧಾನ ತಿದ್ದುಪಡಿಯಾಗಿದೆ. ಕಾಂಗ್ರೆಸ್ ದೇಶಕ್ಕೆ ಸ್ವಾತಂತ್ರ್ಯ ಸಂವಿಧಾನ ನೀಡಿದಂತಹ ಪಕ್ಷ. 40% ಯುವಕರ ಸೇರ್ಪಡೆಯಾದಾಗ ಮಾತ್ರ ಪಕ್ಷ ಬೆಳವಣಿಗೆ ಸಾಧ್ಯ. ದೇಶದ ಸಂವಿಧಾನ ನಮ್ಮ ಸಿದ್ಧಾಂತ. ಇನ್ನು ಬಿಜೆಪಿಯಿಂದ ಸಂವಿಧಾನದ ಮೂಲ ಅಂಶ ಸಮಾಜವಾದಿ ಜಾತ್ಯತೀತ ತೆಗೆದುಹಾಕಲು ಚಿಂತನೆಯಾಗಿದೆ. ಸಂವಿಧಾನಕ್ಕೆ ಧಕ್ಕೆ ಬಂದರೆ ನಾವೆಲ್ಲರೂ ವಿರೋಧಿಸಲು ಅಣಿಯಾಗಬೇಕಾಗಿದೆ ಎಂದರು. ಇನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಮಾತನಾಡಿ, ಯುವ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು. ಕಾಂಗ್ರೆಸ್ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರನ್ನ ಪಕ್ಷದೆಡೆ ಆಕರ್ಷಿಸುವ ಕಾರ್ಯ ಮಾಡಬೇಕಾಗಿದೆ ಎಂದು ಯುವ ಕಾಂಗ್ರೆಸ್ ತಂಡವನ್ನು ಅಭಿನಂದಿಸಿದರು. ಇನ್ನು ಮೊಹಮ್ಮದ್ ನಿಯಾಜ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ವಹಿಸಿ ಸ್ವಾಗತಿಸಿದರು. ಈ ಸಂದರ್ಭ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಬಚ್ಚಗೋಳಿ, ಕಾಪು ಬ್ಲಾಕ್ ಅಧ್ಯಕ್ಷ ವೈ ಸುಕುಮಾರ್, ಕಾಪು ಬ್ಲಾಕ್ ಉಪಾಧ್ಯಕ್ಷ ಸಂತೋಷ್ ಕುಲಾಲ್, ಕೆಪಿಸಿಸಿ ಉಪಾಧ್ಯಕ್ಷ MA ಗಫೂರ್, ಕೆಪಿಸಿಸಿ ಸಂಯೋಜಕ ನವೀನ್ ಚಂದ್ರ ಶೆಟ್ಟಿ, ಹಾಗೆಯೇ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ನವೀನ್ ಸುವರ್ಣ, ಕಾಪು ದಿವಾಕರ್ ಶೆಟ್ಟಿ, ಅರ್ಜುನ್, ಶರ್ಫುದ್ದೀನ್ ಶೇಖ್, ಶಾಂತಲತ್ ಶೆಟ್ಟಿ, ಆಸನಬ್ಬ ಶೇಖ್, ರವೀಜ್ ಹುಸೇನ್, ವಿಶ್ವಾಸ್ ಅಮೀನ್, ಅಜೀಜ್, ನವೀನ್ ಎನ್ ಶೆಟ್ಟಿ, ದೀಪಕ್ ಕೋಟ್ಯಾನ, ಹರೀಶ್ ಕಿನಿ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ದೇಶಕ್ಕೆ ಸಂವಿಧಾನ ಕೊಟ್ಟಂತ ಪಕ್ಷ, ಈ ದೇಶಕ್ಕೆ ರಾಷ್ಟ್ರ ಧ್ವಜವನ್ನು ಕೊಟ್ಟಂತ ಪಕ್ಷ, ಈ ದೇಶಕ್ಕೆ ರಾಷ್ಟ್ರ ಗೀತೆಯನ್ನು ಕೊಟ್ಟಂತ ಪಕ್ಷ. ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದ ಇತಿಹಾಸ ಏನಿದೆ ಅದು ಸ್ವಾತಂತ್ರ್ಯ ಸಂಗ್ರಾಮನೇ ನಮ್ಮ ದೇಶದ ಇತಿಹಾಸ. ಇವತ್ತು ಆ ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಮಹಾತ್ಮ ಗಾಂಧೀಜಿಯ ಪೀಳಿಗೆ. ಇವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ಹೋರಾಟದಲ್ಲಿ ಭಾಗಿಯಾದಂತ ಅನೇಕ ಮಹಾನ್ ಪುರುಷರುಗಳ ಕನಸು ಏನಿತ್ತ ಆ ಕನಸನ್ನೆಲ್ಲ ನನಸು ಮಾಡುವಂತ ಕೆಲಸ ಕಾರ್ಯ ನಮ್ಮ ಇವತ್ತು ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಅದನ್ನು ನಡೆಸ್ಕೊಂಡು ಬಂದಿದೆ. ನಮ್ಮ ಪತ್ರಕರ್ತರಿಗೆ ಸ್ವಲ್ಪ ಜಾಗ ಬಿಡಬೇಕು. ಯುವ ಕಾಂಗ್ರೆಸ್ನ ಪದಾಧಿಕಾರಿಯಾಗಿ ಯುವ ಕಾಂಗ್ರೆಸ್ ಅಲ್ಲಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದ್ದು. ಅದೇ ರೀತಿಯಾಗಿ ಯುವ ಕಾಂಗ್ರೆಸ್ ಅಲ್ಲಿ ಅಖಿಲ ಭಾರತ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಕಾರ್ಯ, IOC ಕಾರ್ಯದರ್ಶಿ ಆಗಿ ಕೂಡ ಕೆಲಸ ಕಾರ್ಯ ಮಾಡುವಂತ ಅವಕಾಶ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತೇನಾದರೂ ಹೆಚ್ಚಿನ ಪಕ್ಷದಲ್ಲಿ ನಾನಾ ರೀತಿಯ ಜನಪ್ರತಿನಿಧಿ ಆಗುವಂತ ಅವಕಾಶಗಳು ಸಿಕ್ಕಿದ್ರೆ NSA ಯುವಕ ಕಾಂಗ್ರೆಸ್ ಮುಖಾಂತರ ಮುಂದೆ ಬಂದಂತ ಕಾರಣ ಇವತ್ತು ಅನೇಕ ಅವಕಾಶಗಳು ನಮ್ಮ ಪಾಲಿಗೆ ಸಿಕ್ತು. ಹೆಚ್ಚು ತಾವು ಕೂಡ ಇವತ್ತು ಪ್ರಥಮ ಹೆಜ್ಜೆಯನ್ನ ಯುವ ಕಾಂಗ್ರೆಸ್ಗೆ ಇಡ್ತಾ ಇದ್ದೀರಿ. ನಮ್ಮಲ್ಲಿ ಹೆಚ್ಚಿನ ಅಂಶ ಯುವಕರ ಕೊರತೆ ಇದೆ ಅನ್ನುವಂಥ ರೀತಿಯ ಒಂದು ಮನೋಭಾವ ಇತ್ತು. ಆದರೆ ಕಳೆದ ಸಲ ಇವತ್ತು ನಿಯಾಸ್ರವರು, ಗೌರಿಯವರು, ಶರತ್ರವರು ಅಥವಾ ಇವತ್ತು ಅನೇಕ ಪದಾಧಿಕಾರಿಗಳ ಒಂದು ಪ್ರಯತ್ನದಿಂದಾಗಿ ಎಲ್ಲ ನಮ್ಮ ಹಿರಿಯ ಕಾಂಗ್ರೆಸ್ಗಳು ಕೂಡ ಸಹಕಾರ ಕೊಟ್ಟಂತ ಹಿನ್ನೆಲೆಯಲ್ಲಿ ಅಖಿಲೇಶ್ ಅವರು ಕೂಡ NSA ಅಧ್ಯಕ್ಷರಾಗಿದ್ದರು. ಇವತ್ತು ಅವರೆಲ್ಲರ ಒಂದು ಪ್ರಯತ್ನದಿಂದ ಯುವಕರು ಕೊರತೆ ಅಲ್ಲ, ಲೋಪ ಅಲ್ಲ, ಯುವಕರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಮರ್ಥವಾಗಿ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ತೋರಿಸಿಕೊಳ್ಳುವಂತ ಒಂದು ಕಾರ್ಯಕ್ರಮ ಇದು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ.
ಇವತ್ತು ರಾಜಕೀಯ ಪಕ್ಷ ಅಂತ ಹೇಳಿದ್ರೆ ಹರಿಯುವ ನೀರಿನಂತೆ ಇರಬೇಕು. ಇವತ್ತು ಅಲ್ಲೇ ನೀರು ಒಂದೇ ಕಡೆ ನಿಂತರೆ ಕೊಳಚೆ ನೀರು ಆಗ್ತದೆ. ನಿರಂತರವಾಗಿ ಹರಿದು ಬರುವಂತ ನೀರಿನ ರೀತಿಯಲ್ಲಿ ಯುವಕರ ಸೇರ್ಪಡೆಗಳಾಗಬೇಕು. ಪ್ರತಿಯೊಂದು ರಾಜಕೀಯ ಪಕ್ಷ ಕೂಡ ಇವತ್ತು ಸಾಧಾರಣ 40%ಗಿಂತ ಹೆಚ್ಚು ಯುವಕರು ಸೇರ್ಪಡೆ ಆದರೆ ಆ ಪಕ್ಷ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಇವತ್ತು ಮುಂದೆ ಹೋಗಲಿಕ್ಕೆ ಅವಕಾಶ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದಿರುವಂತಹ ತಾವೆಲ್ಲ ಕಾಂಗ್ರೆಸ್ ಪಕ್ಷದ ತತ್ವ, ಕಾಂಗ್ರೆಸ್ ಪಕ್ಷದ ನಾಯಕತ್ವ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನು ಒಪ್ಪಿಕೊಂಡು ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸೇರ್ಪಡೆ ಆಗುವಂತಹ ಅವಕಾಶವನ್ನ ಕೈಗೊಂಡಿದ್ದೀರಿ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಒಂದು ಕರೆಯನ್ನು ಕೊಟ್ಟಿದೆ, ಸಮರ್ಪಣೆ, ಸಂಕಲ್ಪ, ಸಂಘರ್ಷ ಅನ್ನುವ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ. ನಮ್ಮ ಸಿದ್ಧಾಂತ ಸಾಧಾರಣ 140 ಕೋಟಿ ಜನರನ್ನು ಕೂಡ ಹುಟ್ಟು ಸೇರಿಸುವಂತ ಶಕ್ತಿ ಈ ದೇಶದ ಸಂವಿಧಾನಕ್ಕೆ ಇದೆ. ಸುರಭಿ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಸಂಸ್ಥೆ ವತಿಯಿಂದ 3ನೇ ವರ್ಷದ 2025-26ನೇ ಸಾಲಿನ ಮುಲ್ಕಿ ಮತ್ತು ಹೆಜ್ಜಮಾಡಿ ಪರಿಸರದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿಯುವಂತಹ 153 ಮಕ್ಕಳಿಗೆ ಆರ್ಥಿಕವಾಗಿ ಹಿಂದೆ ಉಳಿದಂತಹ ಮಕ್ಕಳಿಗೆ ಶಾಲಾ ಶುಲ್ಕ ಸಮವಸ್ತ್ರ ಹೊಲಿಯಲು ಆರ್ಥಿಕ ನೆರವು ವಿತರಣೆ ಸಮಾರಂಭ ಶನಿವಾರ ಸಂಸ್ಥೆಯಲ್ಲಿ ನಡೆದಿದೆ. ಇನ್ನು ಈ ಸಂದರ್ಭ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಕರ್ಮಯೋಗಿ ಮಾತನಾಡಿ, ಸಮಾಜ ಸೇವೆಯ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡುವ ಕೆಲಸ ನಡೆದರೆ ಒಂದು ಕುಟುಂಬದ ಆಂತರಿಕ ಶಕ್ತಿ ಬದಲಾಗುವ ಮೂಲಕ ದೇಶವೇ ಅಭಿವೃದ್ಧಿ ಹೊಂದುವುದು ಒಂದು ಮನೆಯ ಮೂಲಕ ನಡೀತದೆ. ಹಾಗೆಯೇ ಸಮಾಜದಿಂದ ಪಡೆದುದನ್ನ ಮತ್ತೆ ಸಮಾಜಕ್ಕೆ ಕೊಡುವ ಪ್ರಯತ್ನ ಎಲ್ಲಾ ಸಂಸ್ಥೆಗಳ ಮೂಲಕ ನಡಿಬೇಕು ಎಂದು ಹೇಳಿದರು. ಇನ್ನು ವಿದ್ಯಾರ್ಥಿಗಳು ಮೊಬೈಲ್ ಮೂಲಕ ಆಗಬಹುದಾದ ಅವಾಂತರಗಳನ್ನ ಮನದಲ್ಲಿಟ್ಟುಕೊಂಡು ಮಿತವಾಗಿ ಬಳಕೆ ಮಾಡುವುದು ಕಲಿಬೇಕು. ಹಾಗೂ ಶಿಕ್ಷಣದ ಸೇವೆಗೆ ಮುಂದಾಗುವ ಕಾರ್ಯಕ್ರಮಗಳಿಗೆ ದೇವರ ಆಶೀರ್ವಾದ ಸದಾ ಇದೆ ಎಂದು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮುಲ್ಕಿ ಚರ್ಚ್ನ ಧರ್ಮಗುರು ಫಾದರ್ ಆಂಥೋನಿ ಶೇರಾ ಹೇಳಿದರು. ಇನ್ನು ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂಸ್ಥೆಯ ಮಾಲೀಕ ಜಾನ್ ಕಾಡ್ರಸ್ ಅವರು ಪ್ರಸ್ತಾವಿಸಿ, ವಿದ್ಯಾರ್ಥಿಗಳು ಆರ್ಥಿಕ ಕಷ್ಟದಿಂದ ಶಿಕ್ಷಣ ಮೊಟಕುಗೊಳಿಸದಂತೆ ನಮ್ಮ ಕಿಂಚಿತ್ ಸೇವೆ ಎಂದು ಹೇಳಿದರು. ಮುಲ್ಕಿ ಪೊಲೀಸ್ ನಿರೀಕ್ಷಕ ಮಂಜುನಾಥ್ ಬಿಎಸ್, ನ್ಯಾಯವಾದಿ ಹಮ್ಜಾತ್ ಹೆಜ್ಜಮಾಡಿ, ಜ್ಯೋತಿಷಿ ವಾದಿರಾಜ ಉಪಾಧ್ಯಾಯ, ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಜಯಲಕ್ಷ್ಮಿ ನಾಯಕ ಮಾತನಾಡಿದರು. ರೋಷನ್ ಪುಡಾರ್ಡೋ ಸ್ವಾಗತಿಸಿ ನಿರೂಪಿಸಿದ್ರು. ಇನ್ನು ಸುಧಾಕರ ಹೆಜ್ಜಮಾಡಿ ವಂದಿಸಿದ್ರು. ಮುಂದಿನ ಶಾಲೆ ಸ್ವಾಗತ ಮತ್ತು ನಮ್ಮ ನಮಸ್ಕಾರಗಳು. ಇಂದು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ ಮುಲ್ಕಿ ಚರ್ಚಿನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಆಂಟನಿ ಶೆರಾ ಅವರು. ದೇವರ ಸೇವೆ ಮತ್ತು ಸಮುದಾಯದ ಕಲ್ಯಾಣಕ್ಕಾಗಿ ತನ್ನ ಜೀವನವನ್ನು ಅರ್ಪಿಸಿಕೊಂಡಿರುವ ಮಾನ್ಯ ಧಾರ್ಮಿಕ ನಾಯಕರನ್ನು ಪರಿಚಯಿಸುವುದು ನನಗೆ ಗೌರವದ ವಿಷಯವಾಗಿದೆ. ಆದರಣೀಯ ಫಾದರ್ ಆಂಟನಿ ಶೆರಾ ಅವರು ಮುಲ್ಕಿ ಚರ್ಚ್ನ ಧರ್ಮಗುರುಗಳಾಗಿದ್ದು ನಮ್ಮ ಸಮುದಾಯದಲ್ಲಿ ಬಹಳ ಪ್ರೀತಿ ಪಾತ್ರ ಮತ್ತು ಅನುಭವಿ ಯಾಜಕರಾಗಿದ್ದಾರೆ. 43 ವರ್ಷಗಳ ಯಾಜಕ ಸೇವೆಯನ್ನು ಹತ್ತಿರದಿಂದ ಅನುಭವಿಸಿದ ಫಾದರ್ ಆಂಟನಿ ಶೆರಾ ಅವರು ಸರಳತೆ, ವಿನಮ್ರತೆ ಮತ್ತು ಆಳವಾದ ನಂಬಿಕೆಗೆ ಹೆಸರುವಾಸಿಯಾಗಿದ್ದಾರೆ. ಹಾಗೆಯೇ ನಮ್ಮ ಜೀವನದಲ್ಲಿ ಫೇಲಿಯರ್ ಈಸ್ ನಾಟ್ ಫೈನಲ್. ಈಗ ಒಬ್ಬ ವಿದ್ಯಾರ್ಥಿಗೆ ಮೊದಲನೇ ಪರೀಕ್ಷೆಯಲ್ಲಿ 30 ಮಾರ್ಕ್ ಸಿಕ್ಕಿತು. ನನಗೆ 30 ಸಿಕ್ಕಿದೆ, ನಾನು ಇನ್ನು ಕಲಿಯುವುದಿಲ್ಲ ಅಂತ ಹೇಳಿದರೆ ಏನಾಗ್ತದೆ? ಇನ್ನೂ ಕೆಳಗೆ ಹೋಗ್ತಾರೆ. ಅದರಿಂದ ಅವರು ಪ್ರಯತ್ನ ಮಾಡಿದರೆ ಏನಾಗ್ತದೆ? 30 ಸಿಕ್ಕಿದವನಿಗೆ 50 ಸಿಗಲು ಸಾಧ್ಯವುಂಟು. ಆದ್ದರಿಂದ ಇಫ್ ದೇರ್ ಇಸ್ ಎ ಫೇಲಿಯರ್, ಡೋಂಟ್ ಸ್ಟಾಪ್ ದೇರ್, ಟ್ರೈ ಅಗೇನ್ ಆ್ಯಂಡ್ ಯು ವಿಲ್ ಸಕ್ಸೀಡ್
ಇಂಥ ಮಾತು ಇವತ್ತು ನಿಮ್ಮ ಮುಂದೆ ವಿದ್ಯಾರ್ಥಿಗಳ ಮುಂದೆ ಇಡಲು ಪ್ರಯತ್ನ ಮಾಡ್ತೇನೆ. ಮತ್ತೊಂದು ಕಿವಿ ಮಾತು ಹೇಳುವುದು ನಾನು, ನೀವು 3 ಮಂಗಗಳ ಕಥೆಯನ್ನು ಕೇಳಿದ್ದೀರಾ? ಎಲ್ಲರಿಗೂ ಗೊತ್ತುಂಟ? 3 ಮಂಗಗಳು ಎಂಥದ್ದು? ಕೆಟ್ಟದನ್ನು ನೋಡುವುದಿಲ್ಲ, ಕೆಟ್ಟದನ್ನು ಕೇಳುವುದಿಲ್ಲ, ಕೆಟ್ಟದನ್ನು ಮಾತನಾಡುವುದಿಲ್ಲ ಅಲ್ವಾ? ಇವಾಗ 4ನೇ ಮಂಗ ಬಂದಿದೆ ಅಂತೆ, ಕೇಳಿದ್ದೀರಾ ಎಲ್ಲಿಯಾದರೂ? ಕೆಲವರಾದರೂ ಕೇಳಿರ್ಬೋದು. 4ನೇ ಮಂಗ ಬಂದಿದೆ ಅಂತೆ. ಅದು ಏನು ಹೇಳ್ತದೆ ಅಂದರೆ, ಮೊದಲನೇ ಮಗ ಕೆಟ್ಟದ್ದನ್ನು ನೋಡುವುದಿಲ್ಲ ಅಂತ ಹೇಳಿದ್ದು. ಈ ಮಂಗ ಏನು ಹೇಳ್ತದೆ, ನಾನು ಯಾವುದನ್ನು ನೋಡುವುದಿಲ್ಲ. ಬಹಳ ಒಂದು ಸಂತೋಷದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ನಾನು ದಿನ 2-3 ಕಾರ್ಯಕ್ರಮಕ್ಕೆ ಹೋಗುವುದು. ಅಲ್ಲಿ ಏನು ಹೇಳ್ತಾರೆ, ಕೊಟ್ಟದ್ದು ನನಗೆ ಬಚ್ಚಿಟ್ಟದ್ದು ಬರೋದಕ್ಕಿಂತ ಹೇಳ್ತಾರೆ, ದೊಡ್ಡ ಭಾಷಣ ಮುಗಿತಾರೆ. ಆದರೆ ಅವರ ಜೀವನದಲ್ಲಿ ಕೊಟ್ಟದ್ದಿಲ್ಲ, ಬಚ್ಚಿಟ್ಟದ್ದು ಹೆಚ್ಚಿಗೆ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಹೊರವ ಪಡ್ತಾರೆ ಅಂತ ಗಾಡಿ ಅಂತ ಹೇಳ್ತಾರೆ. ಕೆರೆ ನೀರು ಹೇಳೋದು ಮಾತ್ರ ಆ ಭಾಷಣ. ಯಾಕಂದರೆ ಆ ಭಾಷಣ ಮಾಡಿದ್ರೆ ಅಂತ ಅವ್ರು ನಡೆದುಕೊಳ್ಳೋದಿಲ್ಲ. ನಾನು ಯಾವ ರೀತಿ ನಡೆದುಕೊಳ್ತಾರೆ ಅದರ ರೀತಿ ಮಾತಾಡಬೇಕಲ್ಲದೆ ಜನಗಳ ತಪ್ಪಿಬಿಡಿಸುವ ಮಾತಾಡೋದಲ್ಲ. ಇವತ್ತು ಜಾನ್ ಕ್ವಾಟ್ರಸ್ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾನು ಇಷ್ಟು ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಗಳು ಭಾಳ ಕಮ್ಮಿ. ಭಾಷಣ ಮುಗಿಯವರು ಮಾತ್ರ ಹೆಚ್ಚಿಗೆ, ಇವರು ಆಗಲ್ಲ. ತನ್ನ ಸಂಪಾದನೆ ಒಂದು ಆಗುವನ್ನು ಸಮಾಜಕ್ಕೆ ಕೊಡುವಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಸಮವಸ್ತ್ರ, ಶುಲ್ಕ, ಆರ್ಥಿಕ ನೆರವು ಕೊಡುವಂಥ ಕೆಲಸ ಇದು ಎಲ್ಲರೂ ಮಾಡುವುದಿಲ್ಲ. ಭಾಷಣ ಮುಗಿತಾರೆ ಅಷ್ಟೇ. ದೊಡ್ಡ ದೊಡ್ಡ ಸಭೆಗಳಲ್ಲಿ ಹೇಳ್ತಾರೆ. ನಾನು ಸಾಹಿತ್ಯಗಳನ್ನು ನೋಡಿದ್ದೇನೆ, ಸಾಹಿತ್ಯ ಅಧ್ಯಕ್ಷನಾಗಿ. ಸಾಹಿತ್ಯಗಳು ಹೇಳುವುದೊಂದು, ಅವರ ಜೀವನ ನಡತೆ ಬೇರೆ. ಹಾಗಾಗಬಾರದು. ಇವತ್ತು ಒಳ್ಳೆಯ ಕೆಲಸ ಮಾಡಿ ತೋರಿಸಿದ್ದಾರೆ. ಇದು ಎಲ್ಲರಿಗೂ ಮಾದರಿ ಆಗಬೇಕು. ಈ ಸುಂದರ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರಾದಂಥ ಶ್ರೀ ನಮ್ಮ ಫಾದರ್ ಅವರಾದಂಥ ಆಂಥೋನಿ ಶೆರಾ ಅವರೇ, ಹಾಗೂ ನಮ್ಮ ಪ್ರಸಿದ್ಧ ವಕೀಲರು ಮತ್ತು ನನ್ನ ಹಿಂದಿನ ಸ್ನೇಹಿತರು, ಅವರು ನೋಡಿದಾಗಲಿ ನನಗೆ ಭಾರಿ ಸಂತೋಷ ಆಯಿತು. ನಾನು ಮಲ್ಪೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆದಾಗ ಸಿಕ್ಕಿದ್ದು ಬಿಟ್ಟರೆ ಇವಾಗ ಸಿಗ್ತಾ ಇದ್ದಾರೆ. ಭಾಳ ವರ್ಷಗಳ ನಂತರ ನಮ್ಮ ವಕೀಲರಾದಂಥ ಹಂಸತ್ ಯಜಮಾಡಿರವರೇ, ಹಾಗೂ ಈಗ ತಾನೇ ಬೀಳ್ಕೊಟ್ಟಂತಹ ನಮ್ಮ ಧರ್ಮದರ್ಶಿಗಳು ಹರಿಕೃಷ್ಣ ಪುರೂರವರು, ಹಾಗೂ ವೇದಿಕೆ ಮೇಲಿರುವ ವೇದಮೂರ್ತಿ ಶ್ರೀ ವಾದಿರಾಜ್ ಉಪಾಧ್ಯಾಯರವರೇ, ಮತ್ತು ಶಾಲಾ ಮುಖ್ಯೋಪಾಧ್ಯಾಯಕರಾದಂಥ ಜಯಲಕ್ಷ್ಮಿ ಮೇಡಮ್ರವರೇ, ಇಲ್ಲಿರ್ತಕ್ಕಂಥ ಎಲ್ಲ ಪ್ರೀತಿಯ ಪುಟಾಣಿ ಮಕ್ಕಳೇ, ಶಿಕ್ಷಕರೇ ಮತ್ತು ಮಾಧ್ಯಮ ಮಿತ್ರರೇ. ಈಗ ನಮ್ಮ ಎಲ್ಲರೂ ಹೇಳ್ತಾರೆ ದಾನದ ಬಗ್ಗೆ. ನಮ್ಮ ಜಾನ್ ಕ್ವಾಟ್ರಸ್ ಅವರು ಅದನ್ನು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿದ್ದಾರೆ. ಸೊ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಹೇಳ್ತೇನೆ. ಇವತ್ತಿನ ನೀವು ಮಕ್ಕಳು, ನೀವೇ ನಾಳೆ ನಮ್ಮ ದೇಶ ಹಿರಿಯರು ಏನು ಹೇಳ್ತಾರೆ ಎಂಬುದನ್ನು ಕೇಳಲಿಕ್ಕೆ ಬಂದವರಲ್ವಾ? ಎಲ್ಲರೂ ಒಂದ್ಸಲ ಜೋರಾಗಿ ನಮಸ್ತೆ ಅಂತೇಳಿ. ಥ್ಯಾಂಕ್ ಯು. ಇದು ನಮ್ಮ ಕನ್ನಡ ಮೀಡಿಯಮ್ಗೆ ಇರುವಂಥ ಶಕ್ತಿ. ಯಾಕಂದರೆ ನಾವು ಕನ್ನಡ ಮೀಡಿಯಂ, ನಿಮ್ಮಾಗೆ ಕನ್ನಡ ಮೀಡಿಯಮ್ನಿಂದ ಬಂದವರು. ಇವತ್ತು ನಿಮ್ಮ ಮುಂದೆ ಕೂತಿದ್ದೇವೆ, ನಾಳೆ ನೀವು ನಮ್ಮ ಮುಂದೆ ಕೂತ್ಕೋಬೇಕು. ಇದಾಗಿದೆ ನಮ್ಮೆಲ್ಲರ ಒಂದು ದೃಷ್ಟಿಕೋನ ಇರಬೇಕು, ನಮ್ಮ ಉದ್ದೇಶ ಇರಬೇಕು. ವೇದಿಕೆಯ ಮೇಲಿರುವ ಗೌರವಾನ್ವಿತ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಅಧ್ಯಾಪಕ ವೃಂದದವರೇ, ಮುದ್ದು ಮಕ್ಕಳೇ, ಭಾಳ ಸಂತೋಷ ಆಗ್ತಾ ಇದೆ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದು ನಾವು ಯಜಮಾಡಿಯಲ್ಲಿ ನಮ್ಮ ರೋಷನ್ ರವರನ್ನು ನಿಮ್ಮೊಂದು ಕಾರ್ಯಕ್ರಮದಲ್ಲಿ ನಾವು ಮೀಟ್ ಆಗಿದ್ದೀವಿ. ಬಿಲ್ಲವ ಸಂಘದಲ್ಲಿ ನಾನು ಮತ್ತು ರೋಷನ್ ರವರು ಒಂದು ಕಾರ್ಯಕ್ರಮದಲ್ಲಿ ಮೀಟ್ ಆಗಿದ್ದೆವು. ಆವತ್ತು ಅವರನ್ನು ಮಾತನ್ನು ಹೇಳಿದ್ರು, ಸರ್ ನಿಮ್ಮನ್ನು ನಾವು ಕರಿಬೇಕು, ನಿಮ್ಮನ್ನು ಮಾತು ಕೇಳಬೇಕು ಅಂತೇಳಿ. ಮೊನ್ನೆ ಕರೆದಾಗ ಇವತ್ತು ನಮಗೆ 4th ಸ್ಯಾಟರ್ಡೆ ರಜೆ ಇತ್ತು. ಆದರೆ ಸುಪ್ರೀಂ ಕೋರ್ಟು 2nd ಸ್ಯಾಟರ್ಡೆ 4th ತೆಗೆದಾಕಿ ಇವತ್ತು ನಮಗೆ ವರ್ಕಿಂಗ್ ಡೇ. ಅದರಲ್ಲಿ ಇವತ್ತು ನನಗೊಂದು ಸೆಷನ್ಸ್ ಕೋರ್ಟಲ್ಲಿ ಭಾಳ ಇಂಪಾರ್ಟೆಂಟ್ ಇದು ಕೇಸ್ ಇರೋದ್ರಿಂದ ಅದು ನಡೆಸಬೇಕು, ಸಂಜೆ ತನಕ ಆಗ್ಬೋದು. ಹಾಗಾಗಿ ಇಲ್ಲಿ ಇರುವಂಥ ಹಿರಿಯರಲ್ಲಿ ಕ್ಷಮೆ ಕೇಳುತ್ತಾ ನಾನು ಹೆಚ್ಚು ಮಾತಾಡೋದಿಲ್ಲ. ನನ್ನ ಮಾತು ಕೇಳಬೇಕು ಆಸೆ ಇದ್ದರೆ ನಾನು ಟೀಚರ್ಗಳಿಗೆ ಹೇಳೋದು, ದಯವಿಟ್ಟು ನಿಮ್ಮ ಶಾಲೆಗೆ ನನ್ನನ್ನು ಕರೆಯಿರಿ. ನನಗೆ ಸಮಯ ಇದ್ದಾಗ ಖಂಡಿತ ಬರ್ತೇನೆ. ನನ್ನಿಂದ ಆದಷ್ಟು ಮಕ್ಕಳಿಗೆ ಹೇಳಿಕೊಡ್ತೇನೆ. ಯಾಕೆಂದರೆ ಇವತ್ತು ಸಮಾಜ ಯಾವ ಪರಿಸ್ಥಿತಿ ಅಂತ ಹೋಗ್ತಾ ಇದ್ದೀವಿ ನಾನು ಆಲೋಚನೆ ಮಾಡಬೇಕು. ಫಾದರ್ ಅವರು ಹೇಳಿದರು 4 ಮಂಗಗಳ ಕಥೆಯನ್ನು ಹೇಳಿದರು. ಆ 4ನೇ ಮಂಗ ಮೊಬೈಲ್. ಅದು ಖಂಡಿತವಾಗಿಯೂ ಹೌದು ಸರ್. ಯಾಕಂದರೆ ಇವತ್ತು ನಾನು ನನ್ನ ಮಕ್ಕಳನ್ನು ಸೇರಿಸಿ ಹೇಳುವಂಥದ್ದು, ಇವತ್ತು ಮೊಬೈಲ್ ಒಂದು ಸಿಕ್ಕಿದರೆ ಅವರಿಗೆ ಪ್ರಪಂಚದಲ್ಲಿ ಬೇರೆ ಯಾವುದು ಬೇಡ, ಯಾವುದೇ ದೈಹಿಕ ಆಟೋಟಗಳಾಗಲಿ ಯಾವುದೇ ಇಲ್ಲ, ಕೇವಲ ಮೊಬೈಲಲ್ಲಿರುವಂಥದ್ದು. ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಇವತ್ತು ನಮ್ಮ ಟೀಚರ್ಗಳು ಬಂದಿದ್ದಾರೆ. ಟೀಚರ್ಗಳ ಹತ್ರ ಒಂದು ರಿಕ್ವೆಸ್ಟ್, ನಿಮ್ಮ ಮಕ್ಕಳ ಕ್ಲಾಸಲ್ಲಿ ಯಾವಾಗಲೂ ಒಳ್ಳೆಯ ಸ್ಪೀಕರನ್ನು ಕರೆಸಿ
ಪೇರೆಂಟ್ಸ್ ಮತ್ತು ಮಕ್ಕಳನ್ನು ಜೊತೆಯಲ್ಲಿ ಸೇರಿಸಿ ಅವರಿಗೆ ಒಂದು ಕ್ಲಾಸನ್ನು ಕೊಡಿಸಿ. ಯಾಕೆಂದರೆ ನಾನು ಸದಾ 23 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೇನೆ. ಸಾಧಾರಣವಾಗಿ 100-150 ಕಾರ್ಯಕ್ರಮವನ್ನು ನೀಡಿದ್ದೇನೆ. ಬಹಳ ಸಂತೋಷ ಆಗ್ತದೆ. ವಕೀಲರಂತೂ ನಡೆ ನುಡಿ ಮತ್ತು ಜೀವನದಲ್ಲಿ ಸಾಧನೆಯನ್ನು ಹೇಗೆ ಸಾಧಿಸಬೇಕು, ಜೀವನದಲ್ಲಿ ನಾವು ಸಾಧಕರಾಗಿ ಹೇಗೆ ಬದುಕಬೇಕು, ಮನೆಯಲ್ಲಿ ಹೇಗಿರಬೇಕು, ಜೀವನದಲ್ಲಿ ಬದುಕನ್ನು ಹೇಗೆ ಕಾಣಬೇಕು ಅನ್ನುವುದನ್ನು ತಿಳಿಸುವುದರೊಂದಿಗೆ ತನ್ನಂತೆಯೇ ಎಲ್ಲರೂ ಆಗಬೇಕು ಅಂತ, ಒಳ್ಳೆಯತನದಲ್ಲಿ ಆಗಬೇಕು ಅಂತ ಬಯಸುವವರು ಬಹಳಷ್ಟು ಕಡಿಮೆ. ಆದರೂ ತನ್ನಷ್ಟು ಮಾತ್ರವಲ್ಲ, ತನ್ನಿಂದ ಎತ್ತರಕ್ಕೂ ಈ ಮಕ್ಕಳೆಲ್ಲ ಬೆಳೆಯಬೇಕು, ವಕೀಲರು, ವೈದ್ಯರು, ಒಳ್ಳೊಳ್ಳೆಯ ಹುದ್ದೆಗಳನ್ನು ಅಲಂಕರಿಸಬೇಕು ಹೇಳುವ ಅಭಿಮಾನದ ಮಾತಿನಿಂದ ಮಕ್ಕಳನ್ನು ಆಶೀರ್ವದಿಸಿದ ಬಗ್ಗೆ ನನಗಂತೂ ತುಂಬ ಸಂತೋಷ ಆಯಿತು. ಒಳ್ಳೆಯ ಮಾತು. ತಾಯಿ ತಂದೆಗಳ ಬಗ್ಗೆ, ದಾನದ ಬಗ್ಗೆ ಎಲ್ಲ ತಿಳಿಸಿದರು. ಮಕ್ಕಳಾಗಿರುವಾಗ ಮಕ್ಕಳಾಟಿಗೆ ಹೇಗೆ, ನಮ್ಮ ಮನದಲ್ಲಿ ಮೂಡುವ ಭಾವನೆಗಳೇನು ಅನ್ನುವುದನ್ನು ನನ್ನ ಬಾಲ್ಯವನ್ನು ನೆನಪಿಸಿಕೊಂಡು ಒಂದೆರಡು ಬುದ್ಧಿಮಾತುಗಳನ್ನು ಹೇಳುವುದರ ಜೊತೆಗೆ ಈಗಿನ ವಿದ್ಯಮಾನದ ಶಿಕ್ಷಕಿಯರ ಮನಸ್ಸಿನ ನೋವನ್ನು ಹೇಳುವುದಕ್ಕೆ ಪ್ರಯತ್ನ ಮಾಡ್ತೇನೆ. ನಾವೆಲ್ಲ ಮಕ್ಕಳು ಸಣ್ಣದಾಗಿರುವಾಗ ಈ ರೀತಿಯ ಒಂದು ಸಹಾಯ ಹಸ್ತ ಆ ಕಾಲಘಟ್ಟದಲ್ಲೂ ಇತ್ತು. ಕೆಲವಷ್ಟು ಮಕ್ಕಳನ್ನು ಕರೆದು ನಮ್ಮ ತರಗತಿಯಿಂದ ಹೀಗೆ ಜವಾಬ್ದಾರಿಯುತವಾಗಿ ನಮ್ಮ ಉಪಾಧ್ಯಾಯರು, ಶಿಕ್ಷಕಿಯರು, ಗುರುಗಳು, ಒಂದೇ ಶಬ್ದವನ್ನು ಉಪಯೋಗಿಸ್ತೇನೆ, ಗುರುಗಳು ಅಂತ ಕರ್ಕೊಂಡು ಹೋಗ್ತಿದ್ದರು. ಅಲ್ಲಿ ಏನು ಕೊಡ್ತಾರ ಅದನ್ನು ಕೊಟ್ಟ ಕೂಡಲೇ ಅವರು ತಗೊಳ್ತಾ ಇದ್ದರು. ಅದನ್ನು ನಾವಾಗ ಎಣಿಸಿದ್ದು ಎಳೆದು ತಗೊಳ್ತಾ ಇದ್ದಾರೆ ಅಂತ ನಮ್ಮ ಭಾವನೆಗಳೇ ಆಗ ಬೇರೆ ಇತ್ತು. ಕೊಟ್ಟದ್ದು ನಮಗೆ, ತಗೊಂಡದ್ದು ಇವರು ಅಂತ. ಅದೇ ನಾವು ಸ್ವೀಕರಿಸಿದ ಯಾವುದೋ ಹಣವನ್ನಾಗಲಿ ಬೇರೆ ಸಹಾಯದ ವಸ್ತುಗಳನ್ನಾಗಲಿ ನಮ್ಮ ಹೆತ್ತವರಲ್ಲಿ ಕೊಡ್ತಿದ್ದರು ಕರೆದು. ಶಿರೋಮಣಿಗಳಾಗಿರುವಂತಹ ವೇದಮೂರ್ತಿ ಶ್ರೀ ಪಿ ವಾದಿರಾಜ ಉಪಾಧ್ಯಾಯರವರೇ, ಇದೊಂದು ವಿಶೇಷ ಕಾರ್ಯಕ್ರಮ. ನಾನು ಈ ಊರಿಗೆ ಬಂದು 28 ವರ್ಷಗಳಾಯಿತು. ಈ ಸುರಭಿ ಎಲೆಕ್ಟ್ರಾನಿಕ್ಸ್ ಇದರ ಪರಿಚಯ, ಹಾಗೆ ಇದರ ಒಂದು ಸೇವಾ ಮನೋಭಾವನೆಯನ್ನು ನಾನು ಬಲ್ಲೆ. ಯಾಕಂತೇಳಿದರೆ ಇದು ಮೊದಲು ಚರಂತಿಯಲ್ಲಿತ್ತು ಅಂಗಡಿ, ಅಲ್ಲಿಂದಲೂ ಸಹ ಇವರ ಸಮಾಜ ಸೇವೆಗಳನ್ನು ನಾನು ಬಲ್ಲೆ. ಆದರೆ ಕಳೆದ 3 ವರ್ಷಗಳಿಂದ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕ ಮತ್ತು ಸಮವಸ್ತ್ರವನ್ನು ಹೊಲಿಸಿಕೊಳ್ಳುವುದಕ್ಕಾಗಿ ಆರ್ಥಿಕ ನೆರವನ್ನು ನೀಡುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಂಡು ಅದನ್ನು ಅತ್ಯಂತ ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಇದೊಂದು ಶ್ಲಾಘನೀಯವಾದಂತಹ ಒಂದು ಕಾರ್ಯಕ್ರಮ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇದರ ಒಂದು ಪ್ರಯೋಜನವನ್ನು 3 ವರ್ಷಗಳಿಂದಲೂ ಪಡೆಯುತ್ತಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಅನ್ನದಾನಂ ಪರಂ ದಾನಂ ಅಂತ ಹೇಳ್ತಾರೆ. ಅನ್ನದಾನವು ಶ್ರೇಷ್ಠವಾದದ್ದು, ಈಗಾಗಲೇ ಹೇಳಿದರು. ಆದರೆ ವಿದ್ಯಾದಾನವು ಅದಕ್ಕಿಂತಲೂ ಶ್ರೇಷ್ಠವಾದದ್ದು. ಅನ್ನದಾನ ಕ್ಷಣಿಕ ಸುಖವನ್ನು ನೀಡಿದರೆ ನಾವು ಪಡೆಯುವಂತಹ ವಿದ್ಯೆಯಿಂದ ಪಡೆಯುವ ತೃಪ್ತಿ ಜೀವನದುದ್ದಕ್ಕೂ ಶಾಶ್ವತವಾದದ್ದು ಮಕ್ಕಳೇ. ಹಾಗಾಗಿ ಇಂತಹ ಒಂದು ವಿದ್ಯಾದಾನದ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ನಮ್ಮ ಶ್ರೀ ಜಾನ್ ಕ್ವಾಡ್ರಸ್ ಅವರು. ಕನ್ನಡ ಮಾಧ್ಯಮವೆಂದರೆ ಮೂಗು ಮುರಿಯುವಂತಹ ಇಂತಹ ಸಂದರ್ಭದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವ ಒಂದು ಅವರ ಅಭಿಯಾನದ ಪ್ರತಿರೂಪವೇ ಈ ಕಾರ್ಯಕ್ರಮ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕಾಗಿ ಈ ಒಂದು ಇವರ ಈ ಕೊಟ್ಟಿದ್ದಾರೆ. ನಾನು ಏನಾದರೂ ಸಮಾಜಕ್ಕೆ ಕೊಡಬೇಕು ಅಂತ ಎನಿಸುವಾಗ ನನಗೆ ಈಗ ನಾನು ಶಾಲೆಗಳಿಗೆ ಯಾವಾಗಲೂ ಏನು ಸ್ವಲ್ಪ ಏನೋ ಕೊಡ್ತಾ ಇದ್ದೆ, ಚೇರ್ಸ್ ಎಲ್ಲ. ಹೀಗೆ ನಾನು ಮಕ್ಕಳಿಗಾಗಿ ಕೊಡುವ ಅಂತ ನನಗೆ ಭಾವಿಸುತ್ತ ಆಗಿರುವಾಗ ನಾವು ಕೆಲವು HM ಅವ್ರ ಹತ್ರ ಮಾತಾಡುವಾಗ
ಏನು ಕೊಡ್ಬೋದು ಅಂತ ಕೇಳುವಾಗ ಅವರು ಹೇಳಿದರು, ನಮಗೆ ಆ್ಯಕ್ಚುಲಿ ಮಕ್ಕಳೇ ಬರ್ತಾ ಇಲ್ಲ, ತುಂಬ ಕಷ್ಟದಿಂದ ನಾವು ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದೇವೆ. ಮಕ್ಕಳು ಬಾರದಿದ್ದರೆ ನಮ್ಮ ಶಾಲೆಯನ್ನು ಬಂದ್ ಮಾಡ್ತಾರೆ. ಅದಕ್ಕಾಗಿ ನಾವು ಕಷ್ಟಪಟ್ಟು ಮಕ್ಕಳನ್ನು ತಂದು ಅವರಿಗೆ ಮನೆಯಿಂದ ತರ್ತೇವೆ, ಮತ್ತು ಮನೆಗೆ ಬಿಡ್ತೇವೆ, ಮತ್ತು ಅವರಿಗೆ ಬೇಕಾದ ಎಲ್ಲವನ್ನು ನಾವು ಕೊಡ್ತೇವೆ. ಅದಲ್ಲದೆ ಸರ್ಕಾರದವರು ನಮಗೆ ಯೂನಿಫಾರ್ಮ್ ಬಟ್ಟೆಯನ್ನು ಕೊಡ್ತಾರೆ, ಆದರೆ ಹೊಲಿಸಲಿಕ್ಕೆ ಅದಕ್ಕೆ ಹಣವನ್ನು ಕೊಡ್ತಾ ಇಲ್ಲ. ಬಟ್ಟೆದು ಖಾಲಿ 200-300 ಆದರೆ ಹೊಲಿಸಿದ ಚಾರ್ಜೆಲ್ಲ 500-700 ರೂಪಾಯಿ ಆಗ್ತದೆ. ಸೊ ಅದನ್ನು ನೀವು ನಮಗೆ ಕೊಟ್ಟರೆ ಖಂಡಿತವಾಗಿ ಉಪಕಾರವಾಗ್ತದೆ ಅಂತ ಹೇಳಿದರು. ಸೊ ಹಾಗೆ ನಾನು ಲಾಸ್ಟ್ ಇಯರ್ 2 ವರ್ಷ ಮೊದಲು ಒಂದು ಸಾಧಾರಣ 60 ಮಕ್ಕಳಿಗೆ ನಾನು ಮತ್ತು ಯುವ ಪಡೆಯುತ್ತು ಸೇರಿ 60 ಮಕ್ಕಳಿಗೆ ಈ ಸಹಾಯಧನವನ್ನು ಹಂಚಿದ್ದೇವೆ. ಅದೇ ಲಾಸ್ಟ್ ಇಯರ್ ನಾವು ಅದಕ್ಕೆ 110 ಮಕ್ಕಳಾದರು. 110 ಮಕ್ಕಳಿಗೆ ನಾವು ಧನ ಸಹಾಯ ಕೊಡುತ್ತೇವೆ ಇಲ್ಲಿ ಮತ್ತು ನಮ್ಮ ಕಾಪು ತಾಲೂಕು ಮತ್ತು ಮುಲ್ಕಿ ತಾಲೂಕಲ್ಲಿ. ಆದರೆ ಈ ಸರಿ ತುಂಬ ಜಾಸ್ತಿ ಬಂದರು. ಸಾಧಾರಣ ಇಲ್ಲಿ 153 ಮಕ್ಕಳಾದರೆ ಯಜಮಾಡಿ ಮತ್ತು ಇಲ್ಲಿ ಕಾಪು ತಾಲೂಕಲ್ಲಿ ಆ್ಯಕ್ಚುಲಿ 60 ಮಕ್ಕಳಾಗಿ ಒಟ್ಟಿಗೆ 210 ಮಕ್ಕಳು ಆದರು. ಆದರೂ ನಾನು ಯಾರನ್ನು ಬೇಡ ಅಂತ ಹೇಳಿಲ್ಲ, ಎಲ್ರಿಗೆ ನಾನು ಕೊಡ್ತಾ ಇದ್ದೇನೆ. ಆ್ಯಕ್ಚುಲಿ ಹಜಮಾಡಿ ಅವ್ರದ್ದು ಸೈಡ್ ನಾವು ಜುಲೈ 15 ತಾರೀಕಿಗೆ ನಾವು ಕೊಡ್ತಾ ಇದ್ದೇವೆ. ಅದರ ಮೊದಲು 154 ಮಕ್ಕಳಿಗೆ ನಾವು ಈ ದಿನವನ್ನು ಕೊಟ್ಟಿದ್ದೇವೆ. ಅದು ಒಟ್ಟಿಗೆ ಶಾಲೆ 20 ಶಾಲೆಗಳು. ಲಾಸ್ಟ್ ಇಯರ್ ಅದು 12 ಆಗಿತ್ತು, ಈಗ 20 ಆಗಿದೆ. 20 ಪ್ಲಸ್ ಯಜಮಾಡಿ ಆಚೆ 6, ಒಟ್ಟಿಗೆ 26 ಶಾಲೆಗಳಿಗೆ ನಾನು ಹಂಚಿದ್ದೇನೆ. ಇದು ನನಗೆ ಒಂದು ಆ್ಯಕ್ಚುಲಿ ಸಂತಸ ತರ್ತದೆ. ನನಗೆ ಹಣ ಹೋಗ್ತದೆ ಅಂತ ಖಂಡಿತ ನಾನು ಭಾವಿಸ್ತಾ ಇಲ್ಲ. ಅದಕ್ಕೆ ನಾನು ಎಷ್ಟು ಕೊಟ್ಟಿದ್ದೇನೋ ಖಂಡಿತವಾಗಿ ನಮಗೆ ದೇವರು ಗ್ರಾಹಕರ ಮುಖಾಂತರ ಇನ್ನೂ ಹೆಚ್ಚು ನನಗೆ ಕೊಡ್ತಾರೆ ಅಂತ ನನಗೆ ಖಂಡಿತ ವಿಶ್ವಾಸವಿದೆ. ಮತ್ತು ನಾವು ಸಹಾಯ ಮಾಡುವಾಗ ಯಾರು ನಮಗೆ ಹಿಂದೆ ಕೊಡ್ತಾರೆ ಅವರಿಗೆ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ನಮ್ಮ ಪ್ರಭು ಯೇಸು ಕ್ರಿಸ್ತರು ನಮಗೆ ತಿಳಿಸಿದ್ದಾರೆ. ಅದಲ್ಲದೆ ನಾವು ಕೊಡುವಾಗ ಯಾವಾಗಲೂ ಒಳ್ಳೆಯ ಕೈಯಿಂದ ಕೊಡಬೇಕು, ಅದಕ್ಕೆ ಪಶ್ಚಾತ್ತಾಪವನ್ನು ಪಡಬಾರ್ದು. ಹೀಗೆ ನಾನು ಖುಷಿಯಿಂದ ನಾನು ಕೊಡ್ತಾ ಇದ್ದೇನೆ. ಇನ್ನು ಬರುವ ವರ್ಷ ಆ್ಯಕ್ಚುಲಿ ನಮ್ಮದು ಟ್ರಸ್ಟ್ ನಾವು ಮಾಡ್ತಾಯಿದ್ದೀವಿ, ಸುರಭಿ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಅಂತ ನೆಕ್ಸ್ಟ್ ಇಯರಿಂದ ಬರ್ತದೆ. ಸೊ ಈ ಟ್ರಸ್ಟ್ ಮುಖಾಂತರ ಇನ್ನೂ ಹಲವಾರು ಮಕ್ಕಳಿಗೆ, ಅಂದರೆ ನಾವು ನೆಕ್ಸ್ಟ್ ಇಯರ್ಗೆ ಈ 300-400 ಮಕ್ಕಳಿಗೆ ಸಹಾಯಧನ ಹಂಚುವ ನಾವು ಹಂಚಿಕೊಂಡು ಮಾಡ್ತೇವೆ ಅಂತ ನಾನೊಂದು ನಿಮಗೆ ಹೇಳಬಲ್ಲೆ. ಹೀಗೆ ನಾನೊಂದು ಜೀವಿತಾವಧಿ ತನಕ ಸಾಧಾರಣ ಒಂದು 5,000-10,000 ಮಕ್ಕಳಿಗೆ ನನ್ನಿಂದ ಈ ಸಹಾಯಧನವನ್ನು ವಿತರಿಸುವಂತಾಗಲಿ ಅಂತ ನಾನು ಯಾವಾಗಲೂ ದೇವರ ಹತ್ರ ಬೇಡ್ತಾನೆ. ಅದು ನೀವು ಮಕ್ಕಳು ಸಹ ನನಗಾಗಿ ಯಾವಾಗಲೂ ಪ್ರಾರ್ಥಿಸಬೇಕು. ಯಾಕಂದರೆ ಮಕ್ಕಳ ಪ್ರಾರ್ಥನೆಯನ್ನು ದೇವರು ಮೊದಲು ಆಲಿಸ್ತಾರೆ. ಹಾಗೆ ಭಾರತೀಯ ಮೂಲದ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಪೊಡವಿಗೊಡೆಯ ಶ್ರೀಕೃಷ್ಣನ ನಾಡು ಉಡುಪಿ ಜಿಲ್ಲೆಗೆ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿದ್ದು. ಉಡುಪಿ ಅಲಯನ್ಸ್ ಡಿಸ್ಟ್ರಿಕ್ಟ್ 275 ಇದರ ಪದಗ್ರಹಣ ಕಾರ್ಯಕ್ರಮ ಅನುಪಮ ಜೂನ್ 29ರಂದು ಕಡಿಯಾಲಿ ಓಷಿಯನ್ ಪರ್ಲ್ ಹೋಟೆಲ್ನಲ್ಲಿ ನಡೆಯಲಿದೆ ಎಂದು ಶನಿವಾರ ಕಾಪು ಪತ್ರಿಕಾ ಭವನದಲ್ಲಿ ಅಲಯನ್ಸ್ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ರಾಜಕುಮಾರ್ ಸಕ್ಸೇನಾ ಹೇಳಿದ್ದಾರೆ. ಉಡುಪಿ ಅಲಯನ್ಸ್ ಡಿಸ್ಟ್ರಿಕ್ಟ್ಸ್ 275 ಇದರ ಸ್ಥಾಪಕ ಜಿಲ್ಲಾ ಗವರ್ನರ್ ಆಗಿ ಸುನಿಲ್ ಸಾಲಿಯಾನ್ ಕಡೇಕಾರ್, ಪ್ರಥಮ ಉಪ ಜಿಲ್ಲಾ ಗವರ್ನರ್ ಆಗಿ ಸುನಿಲ್ ಕುಮಾರ್ ಶೆಟ್ಟಿ, ದ್ವಿತೀಯ ಉಪ ಜಿಲ್ಲಾ ಗವರ್ನರ್ ಆಗಿ ಸುಧಾಕರ್ ಹೆಗ್ಡೆ ನೇಮಕಗೊಂಡಿರ್ತಾರೆ. ಪದಗ್ರಹಣ ಕಾರ್ಯಕ್ರಮದಲ್ಲಿ ಅಲಯನ್ಸ್ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ರಾಜ್ಕುಮಾರ್ ಸಕ್ಸೇನಾ, ಸ್ಥಾಪಕರಾದ ತಿರುಪತಿ ರಾಜು, ಪ್ರಥಮ ಅಂತಾರಾಷ್ಟ್ರೀಯ ಉಪಾಧ್ಯಕ್ಷ ಡಿಬಿ ಶಾಸ್ತ್ರಿ, ತೃತೀಯ ಅಂತಾರಾಷ್ಟ್ರೀಯ ಉಪಾಧ್ಯಕ್ಷ ರಾಜೇಶ್ವರ್ ರಾವ್, ಅಂತಾರಾಷ್ಟ್ರೀಯ ನಿರ್ದೇಶಕ ನಾಗರಾಜ್ ಬಾಯ್ರಿ, ಕಾರ್ತಿಕ್ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕ ಅರಿಯಪ್ಪ ಕೋಟ್ಯಾನ್, ಸಲಹೆಗಾರರಾದ ಶ್ರೀಧರ್ ಶೆನವ, ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ, ಸಂಪುಟ ಕಾರ್ಯದರ್ಶಿ ಡಾಕ್ಟರ್ ಜಗದೀಶ್ ಹೊಳ್ಳ, ಸಂಪುಟ ಖಜಾಂಜಿ ರಮಾನಂದ್ ಶೆಟ್ಟಿಗಾರ್, ಪ್ರಾಂತ್ಯಾಧ್ಯಕ್ಷ ಡಾಕ್ಟರ್ ಅಶೋಕ್ ಕುಮಾರ್ ವೈಜಿ, ವಲಯಾಧ್ಯಕ್ಷ ಡಾಕ್ಟರ್ ಸಂತೋಷ್ ಕುಮಾರ್ ಬೈಲೂರು ಈ ಸಂದರ್ಭ ಉಪಸ್ಥಿತರಿದ್ದರು. ಇನ್ನು ಡಾಕ್ಟರ್ ಅನುಪಮ ಸುನಿಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ಹಾಗೆಯೇ ಜಿಲ್ಲಾ ಪಿಆರ್ಒ ಜಯರಾಮ ಆಚಾರ್ಯ ಸಾಲಿಗ್ರಾಮ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಕುಮಾರ್ ಸಕ್ಸೇನಾ, ಪ್ರಥಮ ಅಂತಾರಾಷ್ಟ್ರೀಯ ಉಪಾಧ್ಯಕ್ಷ ಡಿಬಿ ಶಾಸ್ತ್ರಿ, ತೃತೀಯ ಅಂತಾರಾಷ್ಟ್ರೀಯ ಉಪಾಧ್ಯಕ್ಷ ರಾಜೇಶ್ವರ್ ರಾವ್, ಅಂತಾರಾಷ್ಟ್ರೀಯ ನಿರ್ದೇಶಕ ನಾಗರಾಜ್ ಬಾಯ್ರಿ,
ಸಲಹೆಗಾರರಾದ ಶ್ರೀಧರ್ ಶೇನವ್ವ, ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ, ಸಂಪುಟ ಕಾರ್ಯದರ್ಶಿ ಡಾಕ್ಟರ್ ಜಗದೀಶ್ ಹೊಳ್ವ ಮತ್ತಿತರರು ಉಪಸ್ಥಿತರಿದ್ದರು. ಅಧಿಕೃತವಾಗಿ ಕಾರ್ಯವನ್ನು ನಿರ್ವಹಿಸುತ್ತೇನೆ. ಈ ಬಾರಿ ಉಡುಪಿಯಲ್ಲಿ ಅಲಯನ್ಸ್ ಸಂಸ್ಥೆ ತನ್ನ ಕಾರ್ಯವ್ಯಾಪ್ತಿಯನ್ನು ಪ್ರಾರಂಭಿಸಿದ್ದು, ಉಡುಪಿಯ ನೂತನ ಅಲಯನ್ಸ್ ಜಿಲ್ಲೆ 275S ಆರಂಭಗೊಂಡಿದೆ. ನಾಳೆ ಈ ಜಿಲ್ಲೆಯ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಸಂಪುಟದ ಪದಗ್ರಹಣ ಕಾರ್ಯಕ್ರಮ ಉಡುಪಿಯ ಕಡಿಯಾಳಿಯ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಜರುಗಲಿಕ್ಕಿದೆ. ಈ ಪ್ರಯುಕ್ತ ಇವತ್ತು ಪ್ರೆಸ್ ಮೀಟ್ ಅನ್ನು ಕರೆಯಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ International Association of Alliance Club. So on behalf of that, LIRK Saxena, International President, heartily welcome you, all of you. So once again, presiding officer and district governor Suresh Arian, another past district governor of Alliance International Sridhar, vice district governors, district cabinet secretary, treasurer, president, and presently I am coming from Kanpur, UP, near Lucknow, and the Association of Alliance Club International is one of the international organization whose motto and aim is to provide the help, assistance and cooperation to the poor persons, to the needy persons of the society. By way of this, our members are providing fooding under the scheme of hunger to the old age home persons, to the blind persons, and some poor persons who are living in the slum areas. Camp. And similarly, so many camps we are organizing just to aware the members regarding the bad effect of the coming problems, particularly cancer. Apart from that, we are also providing the help and monetary assistance to the poor boys who are topper in high school, inter and other activity. Our members are adopted these persons for till he will not get the job. Members are financing for their education purpose. Apart from that, we are also organizing the marriages of the poor girls. Maybe 1, 2 or maybe joint, just like a Samuhi Vivah, rather I should say. In that form, we are also organizing the joint marriage ceremonies of the poor girls. ಪ್ರತಿಷ್ಠಿತ ಸೇನಾ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಸಂಸ್ಥೆಯಾಗಿರುವ ವಿದ್ಯಾಮಾತಾ ಅಕಾಡೆಮಿಯು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸೇನಾ ತರಬೇತಿಯನ್ನ ನೀಡ್ತಾ ಇದ್ದು, ಪ್ರಸ್ತುತ ವರ್ಷದ ಅಗ್ನಿಪತಿ ಯೋಜನೆಯಲ್ಲಿ ಅಗ್ನಿವೀರರಾಗಲು ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸಿ ಪ್ರಥಮ ಹಂತದ ಲಿಖಿತ ಪರೀಕ್ಷೆಯನ್ನ ಎದುರಿಸಲಿರುವ ವಿದ್ಯಾರ್ಥಿಗಳಿಗೆ ಶ್ರೀ ಮಹತೋಬರ ಮಹಲಿಂಗೇಶ್ವರ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರಾದ ಪಂಜಿಗುಡ್ಡೆ ಶ್ರೀ ಈಶ್ವರ್ ಭಟ್ ಅವರು ಶುಭವನ್ನ ಹಾರೈಸಿದ್ರು. ಹಾಗೆಯೇ ಮಹಲಿಂಗೇಶ್ವರ ದೇವರ ನಡಿಯಲ್ಲಿ ಭವಿಷ್ಯದ ಸೇನಾ ಯೋಧರಾಗುವ ನಿಟ್ಟಿನಲ್ಲಿ ಪ್ರಾರ್ಥಿಸಿ ಪ್ರಸಾದವನ್ನ ಕೂಡ ನೀಡಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾಮಾತಾ ಅಕಾಡೆಮಿಯ ಆಡಳಿತ ನಿರ್ದೇಶಕರಾದ ಶ್ರೀ ಭಾಗೇಶ್ ರೈ ಹಾಗೂ ಅವರ ಧರ್ಮಪತ್ನಿ ತರಬೇತುದಾರೆ ಶ್ರೀಮತಿ ರಮ್ಯಾ ಭಾಗೇಶ್ ರೈ ಅವರು ಉಪಸ್ಥಿತರಿದ್ದು, ಪಂಜಿಗುಡ್ಡೆ ಈಶ್ವರ್ ಭಟ್ ಅವರು ವಿದ್ಯಾಮಾತಾ ಅಕಾಡೆಮಿಯ ಎಲ್ಲಾ ಸಮಾಜಮುಖಿ ಚಿಂತನೆಗಳ ಅತ್ಯುತ್ತಮ ಕೆಲಸಗಳಿಗೆ ಹಾಗೂ ಮುಖ್ಯವಾಗಿ ದೇಶ ಕಾಯುವ ಸೇನಾ ಯೋಧರನ್ನ ತಯಾರು ಮಾಡುವ ಉತ್ತಮ ಕೆಲಸಕ್ಕೆ ಸದಾ ಕ್ಷೇತ್ರದ ಹಾಗೂ ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಸಂಪೂರ್ಣ ಸಹಕಾರ ಇದೆ ಎಂದು ತಿಳಿಸಿದರು. ತುಳುನಾಡು ದೈವ ದೇವರುಗಳ ನೆಲೆಬೀಡು, ಹೀಗಾಗಿ ಇಲ್ಲಿ ಭೂತಕೋಲಗಳು ನಡೆಯುತ್ತಲೇ ಇರ್ತದೆ. ಆದರೆ ತುಳುನಾಡಿನ ಜನರ ನಂಬಿಕೆಯ ಪ್ರಕಾರವಾಗಿ ಎಲ್ಲಾ ದೈವಗಳು ಪತ್ತನಾಜಿಯ ಬಳಿಕ ಘಟ್ಟ ಪ್ರದೇಶಕ್ಕೆ ತೆರಳುತ್ತದೆ ಎಂಬ ನಂಬಿಕೆ. ಹೀಗಾಗಿ ಪತ್ತನಾಜಿಯ ಬಳಿಕ ಯಾವುದೇ ದೈವ ದೇವರ ಕಾರ್ಯಕ್ರಮಗಳನ್ನು ನಡೆಸೋದಿಲ್ಲ. ದೀಪಾವಳಿ ಆರಂಭಗೊಂಡ ಬಳಿಕವಷ್ಟೇ ಧಾರ್ಮಿಕ ಕಾರ್ಯಗಳು ಹಾಗೂ ಉತ್ಸವಗಳು ನಡೀತದೆ. ಹಾಗೆಯೇ ಕರಾವಳಿಯಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಕರಾವಳಿಯಲ್ಲಿ ಧಾರ್ಮಿಕ ಉತ್ಸವಗಳು ಸೇರಿದಂತೆ ದೈವಾರಾಧನೆಗಳ ಆಚರಣೆಗಳು ಮಳೆಗಾಲದ ಸಮಯದಲ್ಲಿ ಬಹಳ ವಿರಳವಾಗಿ ಕಾಣಸಿಗ್ತದೆ. ಹೀಗೆ ಅಪರೂಪವಾಗಿ ನೆಲ್ಲಿಯಾಡಿ ಬಳಿ ಮಂತ್ರದೇವತೆ ದೈವಕ್ಕೆ ಕೋಲ ಸೇವೆ ನಡೆಯಿತು. ನೂರಾರು ಸಂಖ್ಯೆಯಲ್ಲಿ ಭಕ್ತರು ದೈವದ ಕೋಲವನ್ನ ಕಣ್ತುಂಬಿಕೊಂಡು ಗಂಧ ಪ್ರಸಾದವನ್ನ ಸ್ವೀಕರಿಸಿದ್ರು.
ಇದಾಗಿತ್ತು ಇವತ್ತಿನ ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚಾನೆಲ್ 9.